ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸೂರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಎಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂದಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಬ್ರಾಹ್ಮಣೋವಾಚ ಸುಖಮೈಂದ್ರಿಯಕಂ ರಾಜನ್ ಸ್ವರ್ಗೇ ನರಕಯೇವ ಚ ದೇಹಿನಾಂ ಯದ್ಯಥಾ ದುಃಖಂ ತಸ್ಮಾನ್ಯಚ್ಛತ ತದ್ಬುಧಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅವಧೂತ ಬ್ರಾಹ್ಮಣ ಯದು ಮಹಾರಾಜನನ್ನು ನೆಪ ಮಾಡಿಕೊಂಡು ನಿಶ್ಚಿಂತ ಜೀವನ ಹೇಗೆ ನಡೆಸಬೇಕು, ಪರಾಪರ ವಸ್ತುಗಳ ವಿವೇಕವನ್ನು ಹೇಗೆ ಮಾಡಿಕೊಳ್ಬೇಕು, ಇಡೀ ಪ್ರಕೃತಿಯಿಂದಲೇ ಭಗವಂತನ ಈ ಸೃಷ್ಟಿಯನ್ನು ನೋಡ್ತಾನೆ, ಭಗವಂತನನ್ನು ಹೇಗೆ ತಿಳ್ಕೊಳ್ಬಹುದು, ಈ ವಿಷಯಗಳ ಬಗ್ಗೆ ಹೇಳ್ತಾ 24 ಜನ ಗುರುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಪಂಚಭೂತಗಳು ಮೊದಲ 5 ಗುರುಗಳಾದರೆ 7 ಮತ್ತು 8ನೆಯ 6 ಮತ್ತು 7ನೆಯ ಗುರುವಾಗಿ ಚಂದ್ರ ಮತ್ತು ಸೂರ್ಯರು, 8ನೆಯ ಗುರುವಾಗಿ ತಾನು ಜೀವನದಲ್ಲಿ ಕಂಡು ನೋಡಿದ
ಪಾರಿವಾಳ ಅದು ಒಂದು ಪಾಠವನ್ನು ಹೇಳಿಕೊಡ್ತು ಅಂತ ಹೇಳ್ತಾ ಇದ್ದ. ಉತ್ತಮವಾದ ಮನುಷ್ಯ ಜನ್ಮ ಬಂದಾಗ ನಾತಿಸ್ನೇಹ ಪ್ರಸಂಗೋವಾ, ಯಾರಲ್ಲಿಯೂ ಯಾವ ಕಾಲದಲ್ಲಿಯೂ ಅತಿಯಾದ ಸ್ನೇಹವನ್ನು ಮಾಡಬಾರ್ದು. ಸ್ನೇಹವೇ ಮಾಡಬಾರ್ದು ಅಂತ ಹೇಳಿಲ್ಲ, ಯಾವುದೂ ಅತಿ ಆಗಬಾರ್ದು. ಕೃಷ್ಣ ಒಂದೇ ಮಾತಲ್ಲಿ ಹೇಳ್ತಾನೆ, ಅತಿ ಸರ್ವತ್ರ ವರ್ಜಯತಿ, ಯಾವುದೂ ಕೂಡ ಅತಿ ಆಗಬಾರ್ದು. ಒಳ್ಳೆಯ ಅಡುಗೆ ಮಾಡುವಾಗ ಸಾರಿಗೆ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಘಮ 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 ವಾಸನೆ ಅಂಥೇಳಿ ಪೂರ ಡಬ್ಬನೇ ಹಾಕ್ಬಿಟ್ರೆ ಹಿಂಗಿಂದು ತಿಂದೋರ ಮುಖ ಎಲ್ಲ ಮಂಗ ಥರ ಆಗುತ್ತೆ. ಹಾಗಾದ್ರೆ ಹಾಗಾಗಬಾರ್ದು ಅಂದರೆ ಅತಿ ಸರ್ವತ್ರ ಅಲ್ಲ. ನಂಗೆ ಖಾರ ಅಂದರೆ ಭಾರಿ ಇಷ್ಟ ಅಂದರೆ ಬೇಕಾದ್ರೆ ಒಂಚೂರು ಎಲ್ಲ ತಿನ್ನೋದಕ್ಕಿಂತ ಒಂದು ಅರ್ಧ ಚಮಚ ಜಾಸ್ತಿ ಹಾಕ್ಬೋದು. ಅದು ಬಿಟ್ಟು ಮೆಣಸಿನ ಡಬ್ಬದೊಳಗೆ ಸಾರು ಮಾಡಿಬಿಟ್ರೆ ತಿನ್ನೋರು ಯಾರು? ಅದರಿಂದ ಯಾವುದೇ ಒಂದು ಪದಾರ್ಥವು ಯಾವುದೇ ಒಂದು ವಿಷಯವೂ ಕೂಡ ಅತಿ ಆಗಬಾರ್ದು. ಆದರೆ ದೇವರ ವಿಷಯದಲ್ಲಿ ಅತಿ ಅನ್ನೋ ಶಬ್ದವೇ ಇಲ್ಲ. ದೇವರ ಬಗ್ಗೆ ಎಷ್ಟು ಮಾಡಿದ್ರು, ದೇವರ ಬಗ್ಗೆ ಎಷ್ಟು ಕೇಳಿದ್ರು ಈ ಅತಿ ಮಾಡಬಾರ್ದು ಅಂತ ಕೇಳಿಬಿಟ್ಟು ಕೆಲವರು ಅಂತಾರೆ. ಅದಕ್ಕೆ ಆಚಾರ ಅತಿಯಾಗಿ ಪುರಾಣ ಹೇಳೋದು, ಅತಿಯಾಗಿ ಪುರಾಣ ಕೇಳೋದು, ಈ ಅತಿಯಾಗಿ ದೇವರು ಬ್ರಾಹ್ಮಣರು ಮಾಡೋದು, ಇದೆಲ್ಲ ಅತಿ ಆಗಬಾರ್ದು ಅಂತ ಹಂಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ದೇವರ ವಿಚಾರದಲ್ಲಿ ನಮ್ಮದು ಯಾವುದು ಅತಿ ಅನ್ನೋ ಶಬ್ದವೇ ಇಲ್ಲ. ನಾವು ಮಿನಿಮಮ್ಮೂ ಅಲ್ಲ, ಅತಿ ಹೋಗೋದು ಧೂರ್ತೋಪಾಸ್ತ. ದೇವರನ್ನು, ಧರ್ಮವನ್ನು, ಆಚಾರವನ್ನು, ಬ್ರಹ್ಮ ವಿಚಾರವನ್ನು ಬಿಟ್ಟು ಉಳಿದ ಯಾವುದನ್ನು ಅತಿಯಾಗಿ ಮಾಡಬಾರ್ದು. ಅತಿ ಅಂದರೆ ಯಾವುದು? ಸ್ನೇಹ. ಸ್ನೇಹ ಅಂದರೆ ಅಂಟುವಿಕೆ, ಪಸೆ, ಆ ಒಂದು ಹಸಿ, ಯಾವುದು ಅತಿ ಆಗಬಾರ್ದು. ಅತಿ ಆದರೆ ಅವ ಹೇಗೆ ದುಃಖಕ್ಕೆ ಒಳಗಾಗ್ತಾನೆ, ಅವನು ಬುದ್ಧಿ ಹೇಗೆ ಕಳ್ಕೊಳ್ತಾನೆ, ನಷ್ಟೋ ಮೋಹ, ಅವನ ಒಂದು ಬುದ್ಧಿಯೇ ಕಳ್ಕೊಂಡು ಬಿಡ್ತಾನೆ, ಅದು ಹೇಗೆ ಕಳ್ಕೊಳ್ತಾನೆ, ಹೇಗೆ ಹಾಳಾಗ್ತಾನೆ ಅನ್ನೋದು ಒಂದು ಪಾರಿವಾಳ ದಂಪತಿಯ ಕಥೆಯನ್ನು ಹೇಳಿ ನಿರೂಪಣೆ ಮಾಡಿಕೊಟ್ಟಿದ್ದಾನೆ. ಈ ಪಾರಿವಾಳ ಅದರ ದಾಂಪತ್ಯ, ಅದರ ಸ್ನೇಹ, ಅದರ ಒಡನಾಟ, ಅದರ ವರ್ತನೆ, ಅದರ ಇಂದ್ರಿಯ ಲೋಲುಪ್ತತೆ, ಇಂದ್ರಿಯ ನಿಗ್ರಹ ಇಲ್ಲದಿರುವಿಕೆ, ಇದನ್ನೆಲ್ಲ ಕಂಡು ಈ ರೀತಿ ನಾನು ಆಗಬಾರ್ದು. ಯಾಕೆಂದರೆ ದೇವರು ಉತ್ತಮವಾದ ಶರೀರ ಕೊಟ್ಟಿದ್ದಾನೆ, ಸಾಧನೆಯ ಶರೀರ. ಇದು ಸಾಧನೆಯ ಸನ್ಮಾರ್ಗದಲ್ಲಿ ಅತಿ ಎತ್ತರದ ಶರೀರ. ಇದು ಆರೋಢ ಮಾಡ್ಕೊಂಡು ಬಂದಿದ್ದೀವಿ, ಏರ್ತಾ ಬಂದಿದ್ದೀವಿ. ಈ ಮನುಷ್ಯ ಜನ್ಮ ಯಾರಿಗೂ ಏಕಾಏಕಿ ದೇವರು ಕೊಟ್ಟದ್ದಲ್ಲ. ನಾವು ಮಾಡಿದ ಸಾಧನೆಯನ್ನು ನೋಡಿ ಸಾಧನೆಗೆ ಫಲರೂಪವಾಗಿಯೂ ಕೊಟ್ಟದ್ದಲ್ಲ, ಸಾಧನೆ ಮಾಡಿದ್ದು ನೋಡಿ ಕಾರುಣ್ಯದಿಂದ ಕೊಟ್ಟದ್ದು. ಅದಕ್ಕೆ ದಾಸರಂತಾರೆ, ಸಾಧನೆ ಮಾಡುವ ಸಾಧಕರ ಸಾಧನೆ ದೊಡ್ಡದು, ನಿನ್ನ ಕಾರುಣ್ಯ ದೊಡ್ಡದು ಅಂತ ವಿಚಾರ ಮಾಡಿದ್ರೆ ನಾವು ಮಾಡಿದ ಸಾಧನೆ ಏನಲ್ಲ ರೀ. ಅದು ಕಾರುಣ್ಯ ಇದೆಯಲ್ಲ, ನಾವು ಮಾಡೋದು ನೋಡಿ ಅವನು ಕರುಣೆ ಮಾಡ್ತಾನಲ್ಲ, ಅದು ಭಾರಿ ದೊಡ್ಡದು. ವಿಜಯೇಂದ್ರ ಸ್ವಾಮಿಗಳು ತಾವು ಪಾಪ ವಿಮೋಚನೆ ಸ್ತೋತ್ರ ಅಂತ ಮಾಡ್ತಾ ಅದರೊಳಗೊಂದು ಮಾತು ಹೇಳ್ತಾರೆ. ಸ್ವಾಮಿ, ಸಾಧನೆಗಾಗಿ ಉತ್ತಮವಾದ ಶರೀರವನ್ನು ನೀನು ನನಗೆ ಕೊಟ್ಟೆ, ಆ ಶರೀರದ ಒಳಗೆ ಇಂದ್ರಿಯಗಳನ್ನು ಇಟ್ಟೆ, ಇಂದ್ರಿಯಗಳ ಒಳಗೆ ಪಾಠವವನ್ನು ಕೊಟ್ಟೆ. ಕೆಲವರು ಕೈ ಇರುತ್ತೆ ಆದರೆ ಕೆಲಸ ಮಾಡೋಕ್ಕಾಗಲ್ಲ, ಕೆಲವರಿಗೆ ಕಣ್ಣಿರುತ್ತೆ ಕಾಣಿಸಲ್ಲ, ಕೆಲವರಿಗೆ ನಾಲ್ಗೆ ಇರುತ್ತೆ ಆದರೆ ಮಾತಾಡೋಕ್ಕೆ ಬರಲ್ಲ, ಕೆಲವರಿಗೆ ಕಾಲಿರುತ್ತೆ ನಡೆಯೋಕ್ಕೆ ಬರಲ್ಲ ಅಲ್ವಾ? ಇದೆಲ್ಲ ಇದೆ ಅಲ್ಲ. ಹಾಗಾದ್ರೆ ಇಂದ್ರಿಯ ಬೇರೆ, ಇಂದ್ರಿಯಗಳಲ್ಲಿ ಪಾಠವ ಬೇರೆ. ಆ ಪಟುತ್ವ ಅದು ನೀ ಕೊಟ್ಟೆ, ಇಂದ್ರಿಯ ಕೊಟ್ಟೆ, ಇಂದ್ರಿಯಗಳ ಪಾಠವ ಕೊಟ್ಟೆ, ಆರೋಗ್ಯ ದೇಹ ಎಲ್ಲ ನೀ ಕೊಟ್ಟೆ. ನೀ ಕೊಟ್ಟದ್ದು ನಿನಗಾಗಿ ಕೊಡದೆ ನಿನ್ನನ್ನು ಬಿಟ್ಟು ಉಳಿದಕ್ಕಾಗಿ ನಾನು ಕೊಟ್ಟು ಈ ದೇಹವನ್ನೇ ಕೆಟ್ಟೋಗಿಬಿಟ್ಟಿದೆ. 1 2 ತಪ್ಪಾದರೆ ನಿನ್ನ ಹತ್ರ ಸಾರಿ ಕೇಳಬಹುದು. ಶ್ರೀರಮಣ ತವಚರಣ ದೊರಕುವುದು ಹ್ಯಾಂಗಿನ್ನೂ ಪರಮ ಪಾಪಿಷ್ಟ ನಾನು. ಪಾಪಿಷ್ಟ ಅಂದರೆ ತುಂಬ ಪಾಪ ಮಾಡ್ತೀನಿ ಅಂತ ಅರ್ಥ ಅಲ್ಲ, ನನಗೆ ಪಾಪ ಮಾಡೋದೇ ಇಷ್ಟ, ಅದು ಅವನು ಪಾಪಿಷ್ಟ. ಅವನು ಇಂಥ ಪಾಪಿಷ್ಟ ನಾನು, ನಿನ್ನ ಹತ್ರ ತಪ್ಪನ್ನು ಒಪ್ಪಿ ನನ್ನ ಕ್ಷಮಾ ಮಾಡು ಅಂತ ಕೇಳಲಿಕ್ಕೂ ನನಗೆ ಯೋಗ್ಯತೆ ಇಲ್ಲ. ವಿಜೇಂದ್ರ ಸ್ವಾಮಿಗಳಂತಾರೆ,
ಜಗತ್ತಲ್ಲಿ ಮತ್ಸಮೋ ನಪರ ಪಾಪಿ ತ್ವತ್ಸಮೋ ನ ದಯಾಪರಃ, ನನಗೆ ಸಮಾನರಾದ ಪಾಪಿಗಳು ಇಲ್ಲವೇ ಇಲ್ಲ ಅಂತ. ನಿನ್ನಷ್ಟು ದಯಾಪರರು ಮತ್ತಾರಿಲ್ಲ. ಅಲ್ಲ, ಇಷ್ಟೆಲ್ಲ ಪಾಪ ಮಾಡಿದ್ದೇನಲ್ಲ, ಇದು ಕಳ್ಕೊಳ್ಳಿಕ್ಕೆ ಏನು ದಾರಿ ಇದೆ ಅಂತ ವಿಚಾರ ಮಾಡಿದ್ರೆ ವಿಜೇಂದ್ರ ಸ್ವಾಮಿಗಳು ನಮ್ಮೆಲ್ಲರಿಗೆ ಒಂದು ಉಪಾಯ ಹೇಳಿಕೊಡ್ತಾರೆ. ಭಗವಂತ, ನೀನು ಕರುಣೆ ತುಂಬಿದ ನೋಟದಿಂದ ನೋಡಿದರೆ ಮಾತ್ರ ನನ್ನ ಈ ಎಲ್ಲ ಪಾಪಗಳು ಕೂಡ, ದಾಸರು ಕೇಳ್ಕೊಡ್ತಾಳೆ ನೋಡಿ, ಸುಟ್ಟು ಬಿಡು ಎನ್ನ ಪಾಪಗಳ ಪುರಂದರ ವಿಠಲ ಅಂತ ಕೇಳ್ಕೊಳ್ತಾರೆ. ಆ ಭಗವಂತ ಅವನು ಕಾರುಣ್ಯದಿಂದ ನಮ್ಮ ಬೆಟ್ಟದಷ್ಟು ಪಾಪಗಳನ್ನು ಸುಡುವ ಮನಸ್ಸು ಮಾಡಿ ಆ ನೋಟದಿಂದ ನೋಡಿದರೆ ಮಾತ್ರ ನಾವು ಪಾಪದಿಂದ ಮುಕ್ತರಾಗಬಹುದೇ ವಿನಃ ಮಿಕ್ಕ ಯಾವ ದಾರಿಯಿಂದಲೂ ಕೂಡ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಮಾಡಿದ ಸಾಧನೆ ನೋಡಿ ಅದಕ್ಕೆ ಈಕ್ವಲೆಂಟು ತಗೋ ಅಂತ ಈ ದೇಹ ದೇವರು ಕೊಟ್ಟದ್ದಲ್ಲ. ಅಂದರೆ ಸಾಧನೆ ಮಾಡಿ ನಾವು ಪಡೆದದ್ದಲ್ಲ, ಸಾಧನೆಗೆ ಯೋಗ್ಯವಾದ ಶರೀರವನ್ನು ಕಾರುಣ್ಯದಿಂದ ದೇವರು ಕೊಟ್ಟದ್ದು. ಇಂಥ ಶರೀರ ಬಂದಾಗಲೂ ಕೂಡ ಸಾಧನೆಯ ಸನ್ಮಾರ್ಗವನ್ನು ಹಿಡಿಯದೆ, ಇಂದ್ರಿಯ ಜಯ ಸಂಪಾದನೆ ಮಾಡದೆ, ಭಗವಂತನಿಗೆ ಅಲ್ಲದ ಸಲ್ಲದ ವಿಷಯಗಳಲ್ಲಿ ಅತಿಯಾದ ಆಸಕ್ತಿಯನ್ನು ಬೆಳೆಸಿಕೊಂಡು ಚ್ಯುತನಾಗ್ತಾನೆ. ಎತ್ತರದಲ್ಲಿದ್ದವ ಕೆಳಗೆ ಬೀಳ್ತಾನೆ. ಅದನ್ನು ಆರೂಢಚ್ಯುತಃ ಖಗವತ್ಸಕ್ತಃ, ಈ ಹಕ್ಕಿಯಂತೆ ಸಂಸಾರಿಕ ಜೀವನದಲ್ಲಿ ಅತಿಯಾದ ಆಸಕ್ತಿ ಮಾಡಿದವ ಕೆಳಗೆ ಬೀಳ್ತಾನೆ. ಆದ್ದರಿಂದ ಅತಿಯಾದ ಸ್ನೇಹ ಯಾರಲ್ಲಿಯೂ ಮಾಡಬಾರ್ದು. ಯಾರಲ್ಲಿ ಸ್ನೇಹ ಮಾಡುವಾಗೂ ವ್ಯಕ್ತಿಯನ್ನು ನೋಡಬೇಡಿ, ವ್ಯಕ್ತಿಯ ಒಳಗಿರುವ ಭಗವತ್ ಶಕ್ತಿಯನ್ನು ನೋಡಿ, ಸ್ವಾಮಿ ಇವರಿಗೆ ಮಾಡ್ತಿಲ್ಲ, ಒಳಗಿರುವ ನಿನಗೆ ಮಾಡ್ತಾ ಇದ್ದೇನೆ, ನೀನೇ ಅನುಗ್ರಹ ಮಾಡು ಅಂತ ಯಾರಿಗೆ ಮಾಡುವಾಗಲೂ ಕೂಡ ಹೆಂಡಿರು ಮಕ್ಕಳು ನಿನ್ನ ತೊಂಡರೆಂಬರೋ, ಅವರಿಗೆಲ್ಲ ಮಾಡಬೇಕಂತ, ಎಲ್ಲರಿಗೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅವರವರ ಕಾಮನೆಗಳನ್ನು ಪೂರ್ಣ ಮಾಡಬೇಕು. ಯಾಕಂದರೆ ಹೆಂಡತಿ ಅಂತಲ್ಲ, ಮಕ್ಕಳಂತಲ್ಲ, ಪಕ್ಕದ ಮನೆ ಹಿಂದಿನ ಮನೆಯವರಂತಲ್ಲ, ಎಲ್ಲ ನಿನ್ನ ದಾಸರು, ನಿನ್ನ ದಾಸರಿಗೆ ಮಾಡ್ತಾ ಇದ್ದೇನೆ, ನಿನ್ನವರು ಇವರೆಲ್ಲ ಅಂತ ಭಾವನೆಯಿಂದ ಮಾಡಬೇಕು. ಇವನ ಅದು ಬಿಟ್ಟು ಇಂದ್ರಿಯ ನಿಗ್ರಹ ಇಲ್ಲದೆ ಇದು ನನ್ನವರು ಇವ್ರಿಗೆ ಮಾಡಬೇಕು ಅಂಥೇಳಿ ಮಾಡ್ತಾ ಇದ್ದವ ಹೇಗೆ ಬೀಳ್ತಾನೆ ಅನ್ನೋದನ್ನು ತೋರಿಸಿ, ಜೀವನದ ಒಳಗೆ ಅತಿಯಾದ ಸ್ನೇಹ ಹಾಳಾಗಲಿಕ್ಕೆ ಕಾರಣ ಆಗತ್ತೆ. ಯಾರ ಕೂಡ ಅತಿಯಾದ ಸ್ನೇಹವನ್ನು ಮಾಡಬಾರ್ದು ಅಂತ ಹಾರುವ ಪಾರಿವಾಳವನ್ನು ದಿನಗಟ್ಟಲೆ ತಿಂಗಳುಗಟ್ಟಲೆ ನೋಡಿ ಅವನು ಈ ಪಾಠವನ್ನು ಹೇಳ್ತಾ ಇದ್ದಾನೆ. ಮತ್ತೆ ಆ ಬ್ರಾಹ್ಮಣ ಅಂತಾನೆ, ನನಗೆ 9ನೇ ಗುರು ಒಂದು ಹಾವು ಅಂತಾನೆ, ಹೆಬ್ಬಾವು. ಹೆಬ್ಬಾವಿನಿಂದ ಏನು ಪಾಠ ಕಲಿತೆ? ಇದು ಭಾಳ ಆಶ್ಚರ್ಯ. ನಾವು ಹಾವು ಕಂಡ್ರೆ ಓಡೇ ಹೋಗ್ತೀವಿ, ಅದ್ರೊಳಗೂ ಹೆಬ್ಬಾವು ಹೆಸರು ಕೇಳಿದ್ರೇ ನಮಗೂ ಅದಕ್ಕೂ ಆಗಲ್ಲ. ಇನ್ನು ಅದರಿಂದ ಪಾಠ ಕಲಿಯೋದು ಅಂದ್ರೇನು, ಏನು ಪಾಠ ಅನ್ನೋದು ಮೊದಲು ಹೇಳಿಬಿಡ್ತಾರೆ. ಬ್ರಾಹ್ಮಣ ಹೇಳ್ತಾನೆ, ನೋಡು ರಾಜ, ಜೀವನದಲ್ಲಿ ಮನುಷ್ಯ ದುಃಖಕ್ಕೆ ಯಾಕೆ ಒಳಗಾಗ್ತಾನೆ ಅಂದರೆ, ಸುಖ ಬೇಕು ಅಂತ ಬಯಸ್ತಾನಲ್ಲ, ಅದೇ ದುಃಖಕ್ಕೆ ಕಾರಣ. ಸುಖದ ಬಯಕೆ ಅಂದರೆ ಆಶಾಹಿ ಪರಮಂ ದುಃಖ ಮುಂದೆ ಬರುತ್ತೆ. ನಾವು ಚೆನ್ನಾಗಿರಬೇಕು ಅಂತೀವಲ್ಲ, ಅದೇ ಪ್ರಾಬ್ಲಮ್. ಹಾಗಾದ್ರೆ ಚೆನ್ನಾಗಿರಬೇಕು ಅಂತ ಅನ್ಕೋಬಾರ್ದು ಆಚಾರ್ಯ, ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಬಾರ್ದಂತೆ. ಮತ್ತೇನು ಅನ್ಬೇಕು? ಇಟ್ಟಂಗೆ ಇರುವೇನೋ ಹರಿಯೇ. ನಾವು ಸುಮ್ಮನೆ ಏನೋ ಅಂದ್ಕೊಳ್ಳೋದು, ಅದಾಗದೇ ಇರೋದು, ಅವಾಗ ಬೇಜಾರು. ಕೆಲವರು ಅಂತಾರೆ, ನಾ ಎಷ್ಟು ಅಂದ್ಕೊಳ್ತೀನಿ ಒಂದು ಆಗಲ್ಲ ಅಂತಾರೆ. ಅಲ್ಲ, ಅಂದ್ಕೊಂಡಿದ್ದೆ ಯಾಕೆ? ಅಂದ್ಕೊಂಡಿದ್ದೇ ಮೊದಲು ತಪ್ಪು. ನೀವು ಅಂದ್ಕೋಬೇಡಿ, ಏನು ಬರುತ್ತೋ ಬರಲಿ, ಏನಾಗುತ್ತೋ ಆಗಲಿ. ನಾವೇನು ಮಾಡಿದ್ರು ನಮ್ಮ ಪಾಲಿನ ಕರ್ತವ್ಯ ಅನ್ನುವ ಕರ್ಮವನ್ನು ಭಗವಂತನ ಪ್ರೀತಿಗಾಗಿ ಅರ್ಪಣೆ ಬುದ್ಧಿಯಿಂದ, ಡ್ಯೂಟಿ ಅನ್ನುವ ಎಚ್ಚರಿಕೆಯಿಂದ ಮಾಡಬೇಕಷ್ಟೇ ವಿನಃ ಈ ಕರ್ಮ ಮಾಡಿದ್ರೆ ಮುಂದೆ ಹೀಗಾಗತ್ತೆ, ಇದರಿಂದ ನಂಗೆ ಸುಖ ಆಗುತ್ತೆ, ಈ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಅದು ಪ್ರಾಬ್ಲಮ್. ಸುಖಂ ಐಂದ್ರಿಯಕಂ ರಾಜನ್. ಈ ಸುಖ ಇದೆಯಲ್ಲ, ಇದು ನನಗೆ ಸಂಬಂಧಪಟ್ಟದ್ದಲ್ಲ. ಮತ್ತೇನು ಯಾರಿಗೆ ಸಂಬಂಧಪಟ್ಟದ್ದು ಈ ಸುಖ? ನನಗೆ ಅಂದರೆ ಜೀವನಿಗೆ ಸಂಬಂಧಪಟ್ಟದ್ದಲ್ಲ ಈ ಸುಖ. ಮತ್ತು ಯಾರಿಗೆ ಈ ಸುಖ ಆಗೋದು? ಜೀವ ಪಡೆದಿರುವ ದೇಹದ ಒಳಗಿರುವ ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು. ಸುಖಂ ಐಂದ್ರಿಯಕಂ ರಾಜನ್. ನೋಡಿ, ಈ ನಾಲ್ಗೆ ಮೇಲೆ ಗೊಜ್ಜಿಟ್ಕೊಂಡಾಗ ಚೆನ್ನಾಗಿದೆ ಅನ್ನೋದು ನಾಲ್ಗೆನೇ ವಿನಃ ಜೀವ ಅಲ್ಲ. ಜೀವನಿಗೆ ಹುಳಿ ಸಿಹಿ ಕಹಿ ಏನಿಲ್ಲ. ಅದು ನಾಲ್ಗೆ. ನಾಲ್ಗೆ ಇದ್ದವ್ರಿಗೆಲ್ಲ ಟೇಸ್ಟ್ ಗೊತ್ತಾಗತ್ತೆ, ಕಿವಿ ಇದ್ದವ್ರಿಗೆಲ್ಲ ಶಬ್ದ ಕೇಳುತ್ತೆ, ಕಣ್ಣಿದ್ದವ್ರಿಗೆಲ್ಲ ರೂಪ ಕಾಣುತ್ತೆ. ಹಾಗಾದರೆ ರೂಪ ಕಣ್ಣಿಗೆ ಸಂಬಂಧಪಟ್ಟದ್ದು, ಸುಖ
ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು. ಸುಖಂ ಐಂದ್ರಿಯಕಂ ರಾಜನ್. ಇದು ಎಷ್ಟು ಒಳ್ಳೆ ಮಾತಂದರೆ, ಆ ಬ್ರಾಹ್ಮಣ ಹೇಳ್ತಾನೆ, ಸುಖ ಭೂಲೋಕದಲ್ಲಿ ಮಾತ್ರ ಅಲ್ಲ, ಸ್ವರ್ಗದಲ್ಲಿದ್ದವ್ರಿಗೂ ಸಿಗುತ್ತೆ. ಅಲ್ಲ, ಸ್ವರ್ಗದಲ್ಲಿ ಇನ್ಮೇಲೆ ಸುಖವೇ ಸಿಗುತ್ತೆ ಹಾಗೇನಿಲ್ಲ, ನರಕದಲ್ಲೂ ಸಿಗುತ್ತೆ ಅಂತ. ನರಕದಲ್ಲಿಯೂ ಸುಖ ಇದೆಯಂತ. ಓ ಒಳ್ಳೇದಾಯ್ತು ಆಚಾರ್ಯ, ನರಕದಲ್ಲಿ ದುಃಖ ಅಂದ್ಕೊಂಡಿದ್ವಿ, ಅಲ್ಲೂ ಸಿಗೋದಾದರೆ ಓಕೆ ಅಂತ. ಈ ಕೆಲವರಿಗೆ ಕೊರೋನಾ ಆದಾಗ ಕ್ವಾರಂಟೈನ್ಗೆ ಹಾಕಿದ್ರೆ ಅಲ್ಲೊಂದು ಸುಖ, ಏನಂದರೆ ಫ್ರೀಯಾಗೆಲ್ಲ ಸಪ್ಲೈ ಮಾಡ್ತಾರಲ್ಲ, ಅಷ್ಟೇ ಸುಖ ಅಂದವ್ರಿಗೆ ಏನು ಮಾಡ್ಬೇಕ್ರಿ? ನಮಗೋ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ, ಎಲ್ಲಿ ಸಂಧ್ಯಾವನೆ ತಪ್ಪೋಗ್ಬಿಡುತ್ತೋ, ನಮಗಿದು ಪುಕ್ಕ ರೋಗಕ್ಕೆ ಭಯ ಇಲ್ಲ, ಎಲ್ಲರೂ ಹಿಡ್ಕೊಂಡು ಹೋಗ್ಬಿಟ್ರಿ ಏನು ಮಾಡೋದು, ಇದು ಭಯ ನಮಗೆ. ಅವ್ರಿಗೆ ಕೆಲವ್ರಿಗೆ ಆ ಭಯ ಇಲ್ಲ, ಅಲ್ಲೇ ಫ್ರೀ ಕೊಡ್ತಾರಂತ, ಅಲ್ಲೇ ಖುಷಿಯಾಗಿ ಹೋಗ್ಬಿಡ್ತೀನಿ ಅಂದರೆ ಮಾಡ್ಬೇಕು ಅವರು ಅಲ್ವಾ. ಈ ನರಕದಲ್ಲಿ ಒಂದೊಂದು ಶಿಕ್ಷೆ ಕೊಡ್ತಾರಂತೆ, ಇಷ್ಟು ಶಿಕ್ಷೆ ಕೊಡ್ತಾರೆ. ಅದೇನೆಂದರೆ ಆ ಗರುಡ ಪುರಾಣ ತೃತೀಯ ಸ್ಕಂದ ಭಾಗವತದಲ್ಲೆಲ್ಲ ಬಂತು. ಅಲ್ಲಿ ಶಾಲ್ಮಲಿ ಅಂತ ಒಂದು ವೃಕ್ಷ, ಅದಕ್ಕೆ ಮಹಾಪಾಪ ಮಾಡಿದವ್ರನ್ನೆಲ್ಲ ತಳ್ಕಂಬಳಕ ಕಟ್ಟಾಕಿ ಕೆಳಗೆ ಅಗ್ನಿ ಇಟ್ಟು ಚರ್ಮದಿಂದ ಮಾಡಿದ ಚಾಟಿಯಿಂದ ಬೆನ್ನಿಗೆ ಚೆನ್ನಾಗಿ ಹೊಡಿತಾರಂತೆ. ಹೊಡೆದೊಡ್ದು ಹೊಡಿತಾರಂತೆ. ಹೊಡೆದಾಗ ಸ್ವಲ್ಪ ಬಿಡ್ತಾರಂತೆ. ಬಿಟ್ಟಾಗ ಸ್ವಲ್ಪ ಅವರು ಮನೆ ಅದು ಇದು ಯೋಚನೆ ಮಾಡ್ತಾರಂತೆ. ಆಗ ಮತ್ತೆ ಬಿಡ್ತಾರಂತೆ. ಅಂದರೆ ಅಲ್ಲೂ ಒಂಚೂರು ಆಗಾಗ ಸುಖದ ಥರ ಅನಿಸುತ್ತೆ. ಈ ಒಂದು 8-10 kgದೊಂದು ಬ್ಯಾಗ್ ಹೀಗೆ ಹಿಡ್ಕೊಂಡು ಬರ್ತಾ ಇದ್ದರೆ, ಈ ಬ್ಯಾಗಿಂದು ತೆಗೆದು ಈ ಕಡೆ ಹಾಕೊಂಡಾಗ ಒಂಥರ ಸುಖ. ಅದು ನಿಜವಾಗಿಯೂ ಸುಖ ಅಲ್ಲ, ಕಷ್ಟನ ಈ ಕಡೆಯಿಂದ ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇ ವಿನಃ ಸುಖ ಅಲ್ಲ. ನಮ್ಗೆ ಅದೇ ಒಂದು ಸುಖ. ಯಾವುದೋ ಒಂದು ಹಲ್ಲಿ ಮೇಲೆ ಹೋಗ್ತಿತ್ತು, ಅದು ದಬಾರ್ ಅಂತ ಕರಿಯೋ ಬಾಂಡ್ಲೆ ಒಳಗೆ ಬಿದ್ದುಬಿಡ್ತು. ಅಯ್ಯೋ ಬಾಂಡ್ಲೆಲಿ ಬಿದ್ನಿ ಅಂತ ಬಡ್ಕೋತು. ಅವನು ಬೋಂಡ ಮಾಡೋನು ಸೀದಾಡಲು ಕೈ ಹಾಕಿದ, ಹಿಂಗೆ ಎತ್ತದ, ಸದ್ಯ ಬದುಕದ್ನಪ್ಪ ಅಂತ ಅಂದ್ಕೊಳ್ತು. ಮೇಲೆ ಬಂತಲ್ಲ ಬಾಂಡ್ಲೆಯಿಂದ, ತೆಗೆದು ಒಲೆ ಒಳಗೆ ಹಾಕ್ಬಿಟ್ಟ. ಅದು ಸುಖವೇ? ಬಾಂಡ್ಲೆಗಿಂತೂ ಒಲೆ ಒಳಗೆ ಬಿದ್ದದ್ದು. ಹಾಗಾಗಿ ಸುಖ ಅನ್ನೋದು ಇಂದ್ರಿಯಕ್ಕೆ ಸಂಬಂಧಪಟ್ಟದ್ದು. ಅದು ಸ್ವರ್ಗದಲ್ಲಿಯೂ ಸಿಗುತ್ತೆ, ನರಕದಲ್ಲಿಯೂ ಸಿಗುತ್ತೆ. ದೇಹೀನಾಂ, ಎಂಥ ಒಳ್ಳೆ ಮಾತಂದ್ರಿದು. ದೇಹೀನಾಂ ಯದ್ ಯಥಾ ದುಃಖಂ. ಯಥಾ ಅಂದರೆ ದೇಹ ಧಾರಣೆ ಮಾಡಿದವರಿಗೆ ಬಯಸದೇ ಇದ್ದರೂ ಹೇಗೆ ದುಃಖ ಬರುತ್ತೋ ಹಾಗೆ ಬಯಸದೇ ಇದ್ದರೂ ಸುಖನೂ ಬರುತ್ತೆ. ನಮಗಿದು ಅರ್ಥವೇ ಆಗಲ್ಲ, ಆಗೋದೂ ಇಲ್ಲ. ಈಗ ನೋಡಿ, ರಾತ್ರಿ ಮಲಗುವಾಗ ಯಾರಾದರೂ ಅಂದ್ಕೊಳ್ತಾರ, ಏನೋ ದೇವರೇ ಎಷ್ಟು ದಿನ ಆಯಿತು ನಂಗೆ ತಲೆನೋವೇ ಬಂದಿಲ್ಲ, ಒಂಚೂರು ತಲೆನೋವು ಬಂದರೆ ಸಾಕು. ಯಾರು ಕೇಳ್ತಾರೆ? ಯಾರೂ ಕೇಳಿರಲ್ಲ. ಕೇಳ್ತಾರ? ಪಾಡಿಗೆ ಬೆಳಗ್ಗೆ ಎದ್ದು ಹೋಗಿ ಏನೋ ಕೊಟ್ಟು ಬರ್ಬೇಕು, ಬಿದ್ದರೆ ಚೆನ್ನಾಗಿರುತ್ತೆ ಅಂತ ಯಾರು ಪ್ರಾರ್ಥನೆ ಮಾಡಿಕೊಂಡು 3-4 ನಮಸ್ಕಾರ ಹಾಕ್ಕೊಂಡ್ರ? ನನಗಂತೂ ಆಚಾರ್ಯ ನಿಮ್ಮ ಸೇವೆ ಆಗಬೇಕು, ನಿಮ್ಮನ್ನು ನಾವೇ ಕರ್ಕೊಂಡು ಹೋಗ್ತೀವಿ. ಪಾಪ ಭಾಳ ಒಳ್ಳೆಯ ಜನ ಕರ್ಕೊಂಡು ಹೋದರು, ಅವರು ಭಾಳ ಒಳ್ಳೆಯ ಜನ. ಆದರೆ ನನ್ನ ಹಣೆ ಬರ ಕೆಟ್ಟಿತ್ತು, ಸಣ್ಣ ಹಂಪು ಹಾರಿಸಿದ್ರು. ಅದು ಇಂದಿರಾರಮಣ ಗೋವಿಂದ ಬೆನ್ನು 5-6 ತಿಂಗಳಿಂದ ಒಂದೇ ಕತೆ. ಯಾರು ಕೇಳಿದ್ರು? ನಾನೇನು ಸೇವೆ ಮಾಡಿದ್ನ ರಾಯರ್ದು? 3 ದಿನ ಸೇವೆ ಮಾಡಿ ಒಂಚೂರು ಬೆನ್ನು ಏನು ಚೆನ್ನಾಗಿದೆ, ಒಂದಾರು ಮೂಳೆಗಳು ಏನು ಮಾಡಲೇ ಇಲ್ಲಲ್ಲ, ಕೇಳಿದ್ವಾ? ಯಥಾ ದೇಹಿನಾಂ ಯದ್ ಯಥಾ ದುಃಖಂ. ಯಾವ ರೀತಿ ಬಯಸದೇ ಇದ್ದರು. ಇದು 7ನೇ ಸ್ಕಂದ ಭಾಗವತದಲ್ಲಿಯೇ ದೈತ್ಯರನ್ನು ಕೂಡಿಸಿಕೊಂಡು ಪ್ರಹ್ಲಾದರಾಜರು ಉಪದೇಶ ಮಾಡುವಾಗ ಸುಖಂ ಐಂದ್ರಿಯಕಂ ದೈತ್ಯಾ ದೇಹ ಯೋಗೇನ ದೇಹಿನಾಂ ಅಂತಾರೆ. ಯಾವ ಜೀವ ದೇಹವನ್ನು ಧಾರಣೆ ಮಾಡಿದೆ, ಅದು ದೇಹ ಅಂದರೆ ಮನುಷ್ಯ ದೇಹನೇ ಬೇಕಂತಿಲ್ಲ. ಸುಖವಾಗಿರಲಿಕ್ಕೆ ಮನುಷ್ಯ ದೇಹ ಬೇಕಂತಿಲ್ಲ. ನರಿ, ನಾಯಿ, ಕುರಿ, ಕೋಳಿ, ಕತ್ತೆ, ಹಂದಿ, ಒಂಟೆ ಇವೆಲ್ಲ ಏನು ಆರಾಮಾಗಿರುತ್ತೆ ರೀ. ಅವಕ್ಕೇನು ಮನೆ ಬಾಡಿಗೆ ಕಟ್ಟಬೇಕಾದಿಲ್ಲ, ವಾಟ್ರ್ ಬಿಲ್ ಇಲ್ಲ, ಎಲೆಕ್ಟ್ರಿಕ್ ಬಿಲ್ ಇಲ್ಲ, ಕೊರೋನಾ ಇಲ್ಲ, ಲಾಕ್ಡೌನ್ ಇಲ್ಲ, ಏನು ಆರಾಮ್. ನಿಜವಾಗಿಯೂ ಹಕ್ಕಿ ಪಕ್ಷಿಗಳು ಎಷ್ಟು ಆರಾಮಾಗಿರುತ್ತವೆ. ಅವು ಮನೆ ತಂದು ಅಡುಗೆ ಮಾಡಬೇಕು ಅಂತಿದೆಯಾ, ಏನು ಹೆಂಡತಿಗೆ ಬಡಿಸ್ಬೇಕು, ಗಂಡಂಗೆ ಬಡಿಸ್ಬೇಕು, ಯಾವ ಪ್ರಾಬ್ಲಮ್ಮೇ ಇಲ್ಲ. ಎಷ್ಟು ಸ್ವಚ್ಛಂದ ಸುಖವಾಗಿರೋದ್ರೊಳಗೆ ಅವುಗಳೇ ಟಾಪಲ್ಲಿರೋದು. ನಾವೇನು ಸುಖ ಇಲ್ಲ. ನೀವು ದೇವರ ಸ್ಮರಣೆಯಲ್ಲಿ ಸುಖವನ್ನು ಕಾಣಲಿಲ್ಲ ಅಂತಾದರೆ ಉಳಿದಲ್ಲಿ ಕಾಣುವ ಸುಖ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿಯೂ ಇದೆ. ನಿಮಗೆ ನಿಜವಾಗಿಯೂ ಸುಖ ಯಾವುದರಲ್ಲಿ ಬರಬೇಕು? ನಂದ ತನಯ ಗೋವಿಂದನ ನಾಮ ಅದು ನಾಲಿಗೆಗೆ ಮಧುರವಾದ ಮಿಠಾಯಿಯಾದ ಅನುಭವಕ್ಕೆ ಬಂದರೆ ನೀವು ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ. ಮನೇಲಿ ಮಾಡಿರೋ ಸಾರು ನಿಮಗೆ ಟೇಸ್ಟ್ ಆಗ್ತಿದೆ ಅಂದರೆ ಆರೋಗ್ಯವಾಗಿದ್ದೀರಿ ಅಂತ ಅರ್ಥ. ಎಲ್ಲರೂ ಚೆನ್ನಾಗಿದೆ ಅಂತ ಸಾರು ತಿನ್ನುವಾಗ ನಿಮಗೆ ಚೆನ್ನಾಗಿಲ್ಲ ಅಂದರೆ ಹುಷಾರಿಲ್ಲ ಅಂತ ಅರ್ಥ. ನಿಮಗೆ ದೇವರ ನಾಮ ರುಚಿಯಾಗಿಲ್ಲ ಅಂದರೆ ನಿಮಗೆ ರೋಗ ಇದೆ ಅಂತ ಅರ್ಥ.
ಯಾವ ರೋಗ? ಸಂಸಾರದ ರೋಗ, ಹುಟ್ಟು ಸಾವಿನ ರೋಗ. ಈ ಬಂಧನದಿಂದ ಹೊರಗೆ ಬರಬೇಕಾದ್ರೆ, ನೀವು ಆರೋಗ್ಯವಂತರಾಗಬೇಕಾದ್ರೆ ನಂದತನಯ ಗೋವಿಂದನ ನಾಮ ಮಧುರವಾದ ಮಿಠಾಯಿ ಆಗಬೇಕು. ಅಷ್ಟೇ ಅಲ್ಲ, ಹೊಟ್ಟೆ ತುಂಬಿದ ಅನುಭವ ಬರಬೇಕಂತ. ಬರಲ್ಲ ನಮಗೆ. ನೀವು ಎಷ್ಟೊತ್ತು ಅರ್ಧ ಗಂಟೆ ಭಜನೆ ಮಾಡಿ ಹೊಟ್ಟೆ ತುಂಬುತ್ತಾ? ಕೆಲವರು ಅದೇ ಅಂತಾರೆ, ಗೋವಿಂದ ಗೋವಿಂದ ನನ್ನ ಹೊಟ್ಟೆ ತುಂಬುತ್ತಾ? ಇದು ಪ್ರಶ್ನೆ ಅಲ್ವಾ? ಆದರೆ ನೋಡಿ, ಮಂತ್ರಾಲಯ ಪ್ರಭುಗಳು ಅವರು ಏಕಾದಶಿ ಒಂದಲ್ಲ, ಅವ್ರಿಗೆ ವಾರದಲ್ಲೇ 3-4 ಏಕಾದಶಿ ಬರೋದಂತೆ. ಆದರೆ ಎಂದು ಮುಖ ಕೆಟ್ಟದಿರ್ತಿರ್ಲಿಲ್ಲ ಅವರು. ನಮಗೆ ಒಂದು ಏಕಾದಶಿ ಬಂದುಬಿಟ್ರೇ ಆ ಬೆಂಡೆಕಾಯಿ ಹೆಚ್ಚುವಾಗಲೇ ಕಣ್ಣಲ್ಲೆಲ್ಲ ನೀರು ಬರ್ತಿರುತ್ತೆ. ಏನಂದರೆ ಭಾಳ ಏಕಾದಶಿ ಸುಸ್ತಾಗೋಗ್ಬಿಟ್ಟಿರುತ್ತೆ. ಹೇಳುವಾಗಲೇ ಸುಸ್ತು, ಕೂಡುವಾಗಲೇ ಸುಸ್ತು. ನಮಗೆ ನಿಜವಾಗಿಯೂ ದಶಮಿ ರಾತ್ರಿಯೇ ಸುಸ್ತಾಗ್ಬಿಟ್ಟಿರುತ್ತೆ. ಫಳಾರ ಮಾಡ್ತಿರುವಾಗಲೇ ಅಳ್ತಾನೆ. ಯಾಕೆ ಅಳ್ತೀಯ ಅಂದರೆ ನಾಳೆ ಬರೋ ಏಕಾದಶಿಗೆ ಇನ್ನೂ ಬಂದಿಲ್ಲ, ಈಗ ಹೊಡಿತಾ ಇದ್ದಾನೆ. ಆದರೂ ಅದೇನೋ ಒಂದು ಭಯ. ಇಷ್ಟು ನಮ್ಮ ಅವ್ಯವಸ್ಥೆ. ರಾಘವೇಂದ್ರ ಸ್ವಾಮಿಗಳಿಗೆ ಉಪವಾಸ, ನಂಗೆ ಹೊಟ್ಟೆಗಿಲ್ಲ, ದುಃಖವೇ ಇಲ್ಲಂತ. ಅವರು ಪಾಠ ಪ್ರವಚನದಲ್ಲಿ ತಲ್ಲೀನರಾಗಿಬಿಟ್ರೆ ಹೊಟ್ಟೆ ತುಂಬಿದವರು, ಮೃಷ್ಟಾನ್ನ ಭೋಜನ ಮಾಡಿದವರು, ಎಷ್ಟು ಮುಖದಲ್ಲಿ ಆನಂದ ಇರಬೇಕು ಅಷ್ಟು ಆನಂದ ಅವರು ಸದಾ ಅವ್ರ ಮುಖದಲ್ಲಿ ಇರ್ತಿತ್ತಂತೆ. ಉಪವಾಸ ಮಾಡಿದ್ರು ಒಂದೇ ಥರ, ಊಟ ಮಾಡಿದ್ರು ಒಂದೇ ಥರ. ಅವ್ರಿಗೇನೆಂದರೆ ಭಗವಂತನ ನಾಮಸ್ಮರಣೆಯೇ ಅವ್ರ ಹೊಟ್ಟೆಗೆ ಆನಂದವನ್ನು, ಊಟವನ್ನು ಕೊಡ್ತಿತ್ತಂತೆ. ನಾವು ರಾಯರ ಹತ್ರ ಹೋದಾಗ, ರಘುತ್ತಮರ ಹತ್ರ ಹೋದಾಗ, ಟೀಕಾಕೃತ್ಪಾದರ ಹತ್ರ ಹೋದಾಗ, ದೊಡ್ಡ ದೊಡ್ಡ ಜ್ಞಾನಿಗಳ ವ್ಯಾಸರಾಜರ ಬಳಿ ಹೋದಾಗ, ಆಚಾರ್ಯರ ಬಳಿ ಹೋದಾಗ ನಾವು ಕೇಳಬೇಕಾದಿದು. ಮನುಷ್ಯ ಜನ್ಮ ಬಂದಾಗ ನಾಮದ ಮಹಿಮೆ ನನ್ನ ಅನುಭವಕ್ಕೆ ಬರಬೇಕಿತ್ತು, ಇನ್ನೂ ಬರಲಿಲ್ಲ. 50 ಆಯಿತು, 60 ಆಯಿತು, 40 ಆಯಿತು. ಇಷ್ಟು ದಿನ ಆದರೂ ನಮಗೆ ನಿಜವಾಗಿಯೂ ದೇವರ ಧ್ಯಾನಕ್ಕೆ ಕೂತಾಗಿ ಏಕಾಗ್ರತೆ ಬರ್ತಿಲ್ಲ. ಭಗವಂತನ ಎಂಥ ರೂಪ ಚಿಂತನೆ ಮಾಡಬೇಕು ಗೊತ್ತಾಗ್ತಿಲ್ಲ. ಆ ದೇವರ ನಾಮಸ್ಮರಣೆ ಮಾಡಿದ್ರೆ ಆನಂದ ಆಗ್ತಾ ಇಲ್ಲ. ಹಾಗೆ ಅಂದ್ಕೊಂಡಿದ್ದು ಏನು ಸಾಧನೆ ಆಗಲಿಲ್ಲ ಅಂತ ಅರ್ಥ. ಆಗಬೇಕು, ಆ ಹಂತದಲ್ಲಿ ಹೋಗಬೇಕು. ಹೀಗಾಗಿ ಮನುಷ್ಯನಿಗೆ ಬೇಡ ಅಂತ ಅಂದ್ಕೊಂಡ್ರು ದುಃಖ ಹೇಗೆ ಬರುತ್ತೋ, ದೇಹ ಧಾರಣೆ ಮಾಡಿದವರಿಗೆಲ್ಲ ಸುಖನೂ ಬಂದೇ ಬರುತ್ತೆ. ಇದರ ಅರ್ಥ ಏನಂದರೆ, ಸುಖ ದುಃಖ ನಿಮ್ಮ ಪ್ರಯತ್ನದಿಂದ ಬರೋದಲ್ಲ. ನಿಮ್ಮ ಪ್ರಯತ್ನ, ಕೆಲವರು ಮನೆಗಿನೇ ಕಟ್ಟಿ ಎಲ್ಲ ಮಾಡಿಕೊಂಡು, ಈ ಮನೆ ಕಟ್ಟಕ್ಕೆ ನಾ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂತ. ಕಷ್ಟಪಟ್ಟದವ್ರಿಗೆಲ್ಲ ಮನೆ ಕಟ್ಟಲಿಕ್ಕಾಗಲ್ಲ. ಎಷ್ಟೋ ಜನ ಬರೀ ಕಟ್ಟುವೇ ಪಡ್ತಿರ್ತಾರೆ, ಕಷ್ಟಪಡ್ತಾರೆ, ಏನು ಪ್ರಯೋಜನ ಆಗಲ್ಲ. ಅದರಿಂದ ಕಷ್ಟಪಟ್ಟವ್ರಿಗೆಲ್ಲ ಆಗಬೇಕು ಅಂತಿಲ್ಲ, ದೇವರ ದಯ ಇರಬೇಕು. ಅಂದರೆ ಯಾವುದೇ ಒಂದು ಕೆಲಸ ಅದರಲ್ಲಿ ನಾವು ಯಶಸ್ವಿ ಆಗಬೇಕಂದ್ರೆ 3 ಬಹಳ ಮುಖ್ಯವಾದ ಕಾರಣಗಳು. ಒಂದು ಯೋಗ್ಯತೆ ಇರಬೇಕು, ಇನ್ನೊಂದು ಪ್ರಯತ್ನ ಇರಬೇಕು, ಇದು ಎರಡಕ್ಕೂ ಮೀರಿ ದೇವರ ದಯ ಇರಬೇಕು. ಇದರಲ್ಲಿ 3ರಲ್ಲಿ ಯಾವುದು ಇಲ್ಲದೆ ಇದ್ರಾಗಲ್ಲ. ಅದರೊಳಗೆ ವಿಶೇಷವಾಗಿ ದೇವರ ದಯ ಇಲ್ಲ ಅಂತಾದರೆ ನಾವು ಹಿಡಿದ ಕೆಲಸ ಯಾವುದೂ ಆಗಲ್ಲ. ಅದರಿಂದ ಸುಖಂ ಐಂದ್ರಿಯಕಂ ರಾಜನ್ ದೇಹಿನಾಂ ಯಥಾ ದುಃಖಂ ಐಂದ್ರಿಯಕಂ ತಥಾ ಸುಖಮಪಿ. ಹೇಗೆ ದೇಹ ಇದ್ದವ್ರಿಗೆಲ್ಲ, ಕೆಲವರು ಅಂತ ನೋಡಿ, ಒಂದು ಸಣ್ಣ ಗಾದೆ ಅದ್ರಲ್ಲಿ ಪೂರ ಭಾಗವತ ಇದೆ, ಮೂಗಿದ್ದವ್ರಿಗೆಲ್ಲ ನೆಗಡಿ ತಪ್ಪಲ್ಲ ಅಂತಾರೆ. ಮೂಗಿದೆಯಾ ಹಾಗಾದ್ರೆ ನೆಗಡಿ ಬರುತ್ತಪ್ಪ, ಏನು ಮಾಡೋಣ? ತಲೆ ಇದೆಯಾ ಅಂತ ತಲೆನೋವು ಬರುತ್ತಪ್ಪ. ತಲೆ ಇದೆ ಅನ್ನೋದು ಗೊತ್ತಾಗೋದೇ ಒಮ್ಮೊಮ್ಮೆ ತಲೆನೋವು ಬಂದಾಗ, ಅಯ್ಯೋ ನಿಂಗೆ ತಲೆನೋವು ಬೇರೆ ಬಂತ ಅಂತಾರೆ ಕೆಲವು. ಅಂದರೆ ತಲೆ ಇದ್ದವ್ರಿಗೆಲ್ಲ ತಲೆನೋವು, ಮೂಗಿದ್ದವ್ರಿಗೆಲ್ಲ ನೆಗಡಿ, ಬಾಯಿ ಇದ್ದವ್ರಿಗೆಲ್ಲ ಕೆಮ್ಮು, ಹಲ್ಲಿದ್ದವ್ರಿಗೆಲ್ಲ ಉದುರೋದು, ಇವೆಲ್ಲ ಕಾಮನ್ನು. ಅದರಿಂದ ದೇಹ ಇದ್ದವ್ರಿಗೆಲ್ಲ ಬೇಡ ಅಂದರೂ ಹೇಗೆ ದುಃಖ ಬರುತ್ತೋ ಹಾಗೆ ಬೇಡ ಅಂದರೂ ಸುಖ ಬಂದೇ ಬರುತ್ತೆ. ಆದ್ದರಿಂದ ತಸ್ಮಾನ್ ನೇಚ್ಛತ ತತ್ ಬುಧಃ, ಅದನ್ನು ಯಾವುದನ್ನು ಸುಖವನ್ನು ಬುಧಃ ಜ್ಞಾನಿಗಳು ಇಚ್ಛೆ ಪಡಬಾರ್ದು. ಸುಖ ಬೇಕು ಅಂತ ದೇವರಲ್ಲಿ ಬೇಡಬಾರ್ದು. ನೋಡಿ, ನಮಗಿದೇ ಗೊತ್ತಿಲ್ಲ. ನಾವು ದೇವ್ರ ಹತ್ರ ಹೋದಾಗ ಏನು ಕೇಳ್ಕೊಳ್ತೀವಿ ಹೇಳಿ? ಸಾಮಾನ್ಯ, ಸ್ವಾಮಿ ಏನನ್ನು ಚೆನ್ನಾಗಿ ನೋಡ್ಕೊಳಪ್ಪ, ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳಪ್ಪ, ನಮ್ಮ ಎಲ್ಲ ಮಕ್ಕಳು ಮರಿ ಎಲ್ಲ ಚೆನ್ನಾಗಿರಬೇಕು ಅಂತ ನಾವು ಮಾಡ್ತೀವಿ. ಅದೇ ಹಿಂದಿನ ಮನೆಯವರು ಚೆನ್ನಾಗಿರಬೇಕು, ಪಕ್ಕದ ಮನೆಯವರು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೇಳೋದೇ ಇಲ್ಲ. ನಾವು ಮೊದಲು ನಮ್ಮ ಹೆಸರು, ಅಪ್ಪ ಅಮ್ಮನ ಹೆಸರು ಹೇಳಲ್ಲ. ಅರ್ಚನೆ ಮಾಡಿಸ್ಬೋದು, ಯಾರ ಹೆಸರು ಹೇಳ್ತೀವಿ ನಾವು? ಹೇಳ್ತೀವ? ಏನಿಲ್ಲ, ನಮ್ಮ ಹೆಸರು, ನಮ್ಮ ಮನೆಯವ್ರ ಹೆಸರು, ಆಮೇಲೆ ಉಳಿದ್ರೆ ಅವ್ರು ಇನ್ನೂ ಕೇಳ್ತಿದ್ರೆ ಆಮೇಲೆ ಅಪ್ಪ ಅಮ್ಮ, ಆಮೇಲೆ ಇನ್ನೂ ಉಳಿದ್ರೆ ನೆನಪು ಬಂದರೆ ಯಾರು ಹೇಳಿದರೆ ಹಿಂದಿನ ಮನೆ ಪಕ್ಕದ ಮನೆ ಹೆಸರು ಹೇಳ್ತೀವಿ ವಿನಃ ಮೊದಲು ನಾವು ಚೆನ್ನಾಗಿರ್ಬೇಕು. ಇಡೀ ನಮ್ಮ ಜೀವನದ ಎಲ್ಲ ಪ್ರಯತ್ನದ ಮೂಲ ಉದ್ದೇಶ ನಾವು ಚೆನ್ನಾಗಿರಬೇಕು ಅನ್ನೋದು ಬಿಟ್ಟರೆ ಇನ್ನೊಂದಿಲ್ಲ. ದೇವರ ದಯ ಆಗಬೇಕು, ದೇವರ ಅನುಗ್ರಹ ಸಂಪಾದನೆ ಮಾಡಬೇಕು, ಹರಿವಾಯು ಗುರುಗಳ ಅನುಗ್ರಹ ಸಂಪಾದನೆ ಮಾಡಬೇಕು ಅಂತ ಜೀವನದಲ್ಲಿ ಟ್ರೈ ಮಾಡೋರು ಯಾರಿದ್ದಾರೆ? ಚೆನ್ನಾಗಿರಬೇಕು ಅಂತ ಮಾಡ್ತಾರೆಯೇ ವಿನಃ
ಬೇರೆ ಯಾರೂ ಇಲ್ಲೇ ಇಲ್ಲ. ಆದರೆ ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ, ಸುಖವಾಗಿರಬೇಕು ಅಂತ ದೇವರಲ್ಲಿ ಕೇಳಬಾರ್ದು. ಇದನ್ನು ನಾನು ಹೆಬ್ಬಾವಿನಿಂದ ಕಲಿತೆ ಅಂತ. ಇದರೊಳಗೆ ಕಟ್ಟುವ ಹೆಬ್ಬಾವೆಲ್ಲಿ ಪಾಠ ಹೇಳ್ಕೊಡ್ತೀನಿ, ಶ್ಲೋಕಕ್ಕೆ ಕೇಳ್ತಾ ಅರ್ಧ ಗಂಟೆ ಉಪನ್ಯಾಸ ಮಾಡ್ತಾ ಅದೇನು ಮಾಡಲ್ಲ. ಭಾರಿ ಆಶ್ಚರ್ಯ ಅಂದರೆ ದೊಡ್ಡವರ ನಡೆಯೇ ನಮಗೆ ಉಪದೇಶ. ದೊಡ್ಡವರು ಬಾಯಲ್ಲಿ ಉಪದೇಶ ಮಾಡಬೇಕಾದ್ದಿಲ್ಲ, ದೊಡ್ಡವರ ನಡೆ. ಯಥಾ ತೇಷು ವರ್ತೇರನ್ ತಥಾ ತತ್ರ ವರ್ತೇತಾಹ. ದೊಡ್ಡವರ ನಡೆಯನ್ನು ಸಣ್ಣವರು ನೋಡ್ತಾ ಇರ್ತಾರೆ. ಅಂದರೆ ಅದಕ್ಕೆ ಶಾಸ್ತ್ರದಲ್ಲಿ ದೊಡ್ಡವರು ಅಪ್ಪಿ ತಪ್ಪಿ ಕೂಡ ಸಣ್ಣವರ ಮುಂದೆ ತಪ್ಪು ಮಾಡಬಾರ್ದು. ಯದ್ಯಪಿ ತಪ್ಪು ಮಾಡಿದ್ರೂ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಬರಬಹುದು, ಆದರೂ ಮಾಡಬಾರ್ದು. ಯಾಕಂದರೆ ತಪ್ಪು ಮಾಡಿದ್ದು ಒಂದು ತಪ್ಪು, ನಿಮ್ಮನ್ನು ನೋಡ್ತಾ ಇರೋ ಮಕ್ಕಳು ನಿಮ್ಮಂತೆ ತಪ್ಪು ಮಾಡ್ತಾರಲ್ಲ, ಅದ್ರದ್ದು ಶೇರ್ ನಿಮಗೆ. ಹಾಗಾಗಿ ದೊಡ್ಡವರಿಗೆ ಯಾವ ಕಾರಣಕ್ಕೂ ತಪ್ಪು ಮಾಡುವ ರೈಟ್ ಇಲ್ಲಂತೆ. ಚಿಕ್ಕವರು ಒಂದು ವೇಳೆ ತಪ್ಪು ಮಾಡಿದ್ರೂ ಅದಕ್ಕೆ ಮಾರ್ಜಿನ್ ಇದೆ. 14 ವರ್ಷದ ತನಕ ಸಣ್ಣ ಮಕ್ಕಳು ಗೊತ್ತಿಲ್ಲ ಮಾಡಿಬಿಟ್ಟೆ, ಅದಕ್ಕೆಲ್ಲ ಮಾರ್ಜಿನ್ ಇದೆ. ಆದರೆ ದೊಡ್ಡವ ತಪ್ಪು ಮಾಡಿದರೆ ಅದು ಮಾಡಿದ್ದೊಂದು ತಪ್ಪು, ಜೊತೆಯಲ್ಲಿ ಅದನ್ನು ನೋಡಿ ಬೇರೆಯವರು ಮಾಡ್ತಾರಲ್ಲ ಅದು ಒಂದು ತಪ್ಪು. ಹೀಗಾಗಿ ದೊಡ್ಡವರ ನಡೆಯೇ ಮತ್ತೊಬ್ಬರಿಗೆ ಮಾರ್ಗದರ್ಶನ, ಉಪದೇಶದಂತೆ ಇರಬೇಕು. ಹೀಗಾಗಿ ಈ ಹೆಬ್ಬಾವು ಅದು ಬಾಯಿ ಬಿಟ್ಟು ಏನೂ ಹೇಳಲ್ಲ, ಅದನ್ನು ನೋಡಬೇಕು. ಅದನ್ನು ನೋಡಿ ಅದರ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ದೇವರ ಅನುಗ್ರಹಕ್ಕೆ ಕಾರಣ ಆಗುತ್ತೆ, ನಾವು ಎತ್ತರಕ್ಕೆ ಬರ್ಬೋದು. ಅಂದರೆ ಒಂದು ಪ್ರಾಣಿಯಿಂದ ಇಷ್ಟು ಪಾಠ ಕಲಿಬೇಕಾದ್ರೆ ಆ ಪ್ರಾಣಿ ಇವನು ಎಷ್ಟು ದಿನ ಪೇಷನ್ಸಿಂದ ನೋಡಿರ್ಬೇಕು, ತಾಳ್ಮೆಯಿಂದ ನೋಡಿರ್ಬೇಕು. ನಮಗೆ ಪಾಠ ಹೇಳ್ಕೊಡೋ ಆಚಾರ ಹತ್ರನೇ ತಾಳ್ಮೆ ಇಲ್ಲ. ನಮ್ಗೆ ಒಂದೊಂದು ದಿನಕ್ಕೆ ಒಂದೊಂದು ಗ್ರಂಥ ಮುಗಿಸ್ಬಿಡ್ಬೇಕು, ನಮಗೆ ಬರುತ್ತೋ ಇಲ್ಲ ನೀವಂತೂ ಹೇಳಿ ಮುಗಿಸ್ಬಿಡಿ ಅಂತೀವಿ. ಅದೇನು ಪ್ರಯೋಜನ ಅಲ್ವಾ? ನಮಗೆಲ್ಲ ಸರ್ವವಿದ್ಯಾ ಪ್ರವೀಣವನ್ನೇ ಆಗ್ಬಿಡ್ಬೇಕು. ಆಗುತ್ತಾ? ಸಾಧ್ಯವೇ ಇಲ್ಲ. ನನಗೆ ಮೊನ್ನೆ ಆ ವ್ಯಾಸರಾಜರ ಗ್ರಂಥದ ಬಗ್ಗೆ ಹೇಳುವಾಗ ಒಬ್ಬರು ಭಾಳ ಆನಂದ ಆಯಿತು. ವ್ಯಾಸರಾಜರು ಚಂದ್ರಿಕಾ ಗ್ರಂಥ ಇಡೀ ನಮ್ಮ ಸಿದ್ಧಾಂತದಲ್ಲಿ ಅತ್ಯಂತ ದೊಡ್ಡ ಗ್ರಂಥ ಅದು. ಅಂಥ ಚಂದ್ರಿಕಾ ಗ್ರಂಥದಲ್ಲಿ ವ್ಯಾಸರಾಜರು ಹೇಳುವಾಗ ಒಂದು ಮಾತು ಹೇಳ್ತಾರೆ, ನಾನೇನು ಹೊಸದು ಹೇಳಲ್ಲ, ನನಗೇನು ಹೊಸ ಗ್ರಂಥಗಿಂತ ಬರೀತಿಲ್ಲ. ಎಲ್ಲಿ ಮಧ್ವಾಚಾರ್ಯರು, ಜಯತೀರ್ಥರು, ದೊಡ್ಡ ದೊಡ್ಡವ್ರು ಹೇಳಿದ್ದಾರೆ ಅದನ್ನೇ ಸಂಗ್ರಹ ಮಾಡಿ ತಿಳಿಸ್ತಾ ಇದ್ದೀನಿ, ಹೊಸದೇನೂ ಇಲ್ಲ ಅಂತ. ನಾವು ದೊಡ್ಡವರು ಹೇಳಿದ್ದನ್ನು ಹೇಳ್ತೀವಿ ಅಂತ ಹೇಳೋಕ್ಕೂ ಇಲ್ಲ, ನಾನೇ ಹೇಳಿದ್ದು, ನಾನೇ ನೋಡಿದ್ದು, ನಾನೇ ಕಂಡುಹಿಡಿದಿದ್ದು ಅನ್ನೋ ಥರ ನಮ್ಮ ಹಣೆ ಬರಗಳು. ಆದರೆ ಇವನು ಹೇಳ್ತಾ ಇದ್ದಾನೆ, ನಾನು ಇದನ್ನು ಹೆಬ್ಬಾವಿನಿಂದ ನೋಡಿ ಕಲಿತೆ ಅಂತ. ಏನು ನೋಡಿದ್ದು, ಏನು ಹೆಬ್ಬಾವಿನ ಮಹಿಮಾ ಏನು ಹೇಳ್ತಾರೆ. ಗ್ರಾಸಂ ವಿಸೃಷ್ಟಂ ದಿಷ್ಟೇನ ಮಹಾಂತಂ ಸ್ತೋಕಮೇವ ಚ ಯದೃಚ್ಛೈವ ಪತಿತಂ ಗ್ರಸೇದ್ ಅಜಗರೋ ಕ್ರಿಯಃ. ಇದೊಂದು ವ್ರತ ರೀ, ಅಜಗರೌ ವ್ರತ ಅಂತ. ಇದು ಭಾಗವತದಲ್ಲಿ ನಾವು ಋಷಭನ ಕತೆ ಕೇಳ್ತೀವಿ. ಅವನು ಎಲ್ಲವನ್ನೂ ಮಾಡಿ ತೋರಿಸ್ಬಿಟ್ನಂತೆ, ಪಶುವೃತ್ತಿ ಮಾಡಿ ತೋರಿಸ್ಬಿಟ್ನಂತೆ ಭಗವಂತ ಸ್ವಯಂ. ಅಜಗರ ಕ್ರಿಯೆ ಅಂದ್ರೇನು, ಅಜಗರ ವ್ರತ ಅಂದ್ರೇನು ಅಂದರೆ ಈ ಹೆಬ್ಬಾವಿದೆಯಲ್ಲ ಅದು ಮಹಾ ಆಲಸ್ಯ, ಸೋಮಾರಿ ನಂಬರ್ 1. ಅದು ಸೋಮಾರಿ ಪ್ರಾಣಿ. ಅದು ಆಹಾರಕ್ಕೆ ಅಂತ ಅಲೆದಾಡುವ ಪ್ರೋಗ್ರಾಮೇ ಇಟ್ಕೊಂಡಿಲ್ಲ. ಅದೇನಿದ್ರು ನಮಗೆ ಬಿಟ್ಬಿಟ್ಟಿದೆ. ನಾಳೆ ಎಲ್ಲಿ, ನಾಡಿದ್ದೆಲ್ಲಿ, ಹೀಗೆ ಕೆಲವರು ಮನೇಲಿ ಚಿತ್ರಾವತಿ ಅಭ್ಯಾಸವೇ ಇರೋದು. ಇನ್ನೂ ಕೆಲವರಂತೂ ಮನೇಲಿ ಅಡುಗೆ ಮನೆ ಅನ್ನೋದೇ ತೆಗೆಸ್ಬಿಟ್ಟಿದ್ದಾರೆ, ಅಡುಗೆ ಮನೆಯೇ ಬೇಡ ಅಂತ. ಸುಮ್ಮನೆ ಎಲ್ಲ ಫೋನ್ ಮಾಡ್ತಿದ್ರು, ಆನ್ಲೈನ್ 1/4 kg ಅನ್ನ, ಆನ್ಲೈನ್ 2 ಲೀಟ್ರ್ ಸಾರು, 3 ಲೀಟ್ರ್ ಇದು, 100 ಗ್ರಾಮ್ ತೊವೆ, 3 ಗ್ರಾಮ್ ಗೊಜ್ಜು. ಹಿಂಗೆ ಬರುವಾಗ ಅಡುಗೆ ಮನೆ ಯಾಕೆ, ಅದೊಂದು ಗೋಳು. ಅಡುಗೆ ಮನೇಲಿ ಅಡುಗೆ ಮಾಡೋದು ದೊಡ್ಡದಲ್ಲ ರೀ, ಆ ಮಾಡಿದ ಮೇಲೆ ಪಾತ್ರೆ ತೊಳೆಯೋದು ಇದೆಯಲ್ಲ, ಅದೆಲ್ಲ ಧಾರೆ ಆದಮೇಲೆ ನಾಗೋಲಿ ಇದ್ದಾಗ ಅದು ತುಂಬ ಬೇಜಾರು. ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ, ಅವ್ಯವಸ್ಥೆ ಅಲ್ವಾ? ಹಾಗಾಗಿಬಿಡುತ್ತೆ. ಅದರಿಂದ ಈ ಅಡುಗೆ ಮನೆಯೇ ಇಲ್ಲ. ಹಿಂದೆಲ್ಲ ರಾಜರ ಕಾಲದಲ್ಲಿ ಕೋಪದ ಮನೆ ಅಂತ ಇರ್ತಿತ್ತು, ರಾಮಾಯಣದಲ್ಲೆಲ್ಲ ಕೋಪದ ಮನೆ ಅಂತ. ಈಗ ಕೋಪದ ಮನೆ ಕಟ್ಟಾಗ್ಬಿಟ್ಟಿದೆ, ಹಾಗೆಲ್ಲ ಇರ್ತಿತ್ತು. ಯಾಕೆಂದರೆ ಈ ಕೋಪ ಬಂದವರು ಮನೆಯಲ್ಲೆಲ್ಲ ಓಡಾಡಬಾರ್ದು. ಆ ಕೋಪದ ವೈಬ್ರೇಷನ್ ನೆಗೆಟಿವ್ ಇದೆಯಲ್ಲ, ಅದು ಧ್ಯಾನಕ್ಕೆ ಕೂತವ್ರ ಮೇಲೂ ಪರಿಣಾಮ ಬೀರುತ್ತೆ. ಇವಾಗೆಲ್ಲ ಮಾಸ್ಕ್ ಹಾಕ್ಕೊಳ್ಳಿ ಹಿಂಗೆಲ್ಲ ಕೇಳ್ತಾರಲ್ಲ, ಯಾಕೆಂದರೆ ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ, ಗಾಳಿಯೋ ಸೀನುದ್ರೋ ಕೆಮ್ಮುದ್ರೋ. ಈ ಕೋಪದವ್ರು ಒಂದು ಸತಿ ರೇಗ್ಕೊಂಡು ಹೋಗ್ಬಿಟ್ರೆ ಅದರ ಹೊರಟ ಧೂಳುಗಳು, ಆ ಕ್ರಿಮಿ ಕೀಟಗಳು ಜಪ ಕೂತವ್ರ ಮೇಲೂ ಪರಿಣಾಮ ಬೀರ್ಬಿಡುತ್ತಂತೆ.
ಅದರಿಂದ ಆಗಿನ ಕಾಲದಲ್ಲಿ ಯಾರಿಗಾರ ಕೋಪ ಬಂದಿದೆ ಅಂದರೆ, ಏನೋ ನಿಮ್ಮ ಕೋಪ ಬಂತ ಅಂತ ಕೇಳಬೇಕಾದ್ದಿಲ್ಲ. ಆ ರೂಮ್ ಒಳಗೆ ಇದ್ದಾರೆ ಅಂದರೆ ಅವ್ರಿಗೇನು ಬಂದಿದೆ ಅಂತ ಅರ್ಥ, ಕೋಪ ಬಂದಿದೆ ಅಂತ ಅರ್ಥ. ಇದು ವೈಜ್ಞಾನಿಕವಾಗಿ ಆ ಕೋಪ ಬಂದವರು ಎಲ್ಲ ಕಡೆ ಓಡಾಡಬಾರ್ದು, ದುಡ್ಡಿರ್ತಿತ್ತು, ಕಟ್ತಿದ್ರು. ಈಗ ನಮ್ಮ ತಾತ ನಿಮ್ಮ ತಾತನ ಕಾಲದಲ್ಲೆಲ್ಲ ಮನೆ ಕಟ್ಟಿದ್ರೆ ವರಾಂಡ ಅಂತ ಒಂದು ಕಟ್ಟೋರು. ಯಾಕೆಂದರೆ ಹೊರಗಿಂದ ಬಂದವ್ರನ್ನ ನೇರ ಬಿಡ್ತಿರ್ಲಿಲ್ಲ. ನೇರ ಯಾರನ್ನೂ ಒಳಗೆ ಬಿಡೋ ಸಂಪ್ರದಾಯ, ನಮ್ಮವ್ರು ಇರ್ಬೋದು, ಪಕ್ಕದ ಮನೆ ಯಾರೇ ಒಳಗೆ ಬರೋ ಆಗಿಲ್ಲ. ಯಾಕಂದ್ರೆ ಅವ್ರು ಹೇಗೆ ಬಂದಿರ್ತಾರೆ ಇಲ್ಲಿ ಎಲ್ಲ ಇರ್ತಿತ್ತು. ಈಗ ಇರೋದೇ 30-40, ಅದರೊಳಗೆ 5-6 ಮನೆ ಕಟ್ಟಿ 8 ಬಾಡಿಗೆ ಕೊಟ್ಕೊಂಡು ನಾವು ಓಡಾಡ್ಕೊಂಡಿರ್ಬೇಕು ಅಂದಾಗ ವರಾಂಡ ಎಲ್ಲಿ ಕಟ್ಟೋದು? ಕೋಪದ ಮನೆ. ಮುಖ್ಯವಾಗಿ ದೇವರ ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲ, ಮಿಕ್ಕಿದ್ದೇನು ಕಟ್ಟಲಿಕ್ಕೆ ಸಾಧ್ಯ? ಹಾಗೆ ಅಷ್ಟರೊಳಗೆ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. ಈ ಹಾವು ಅದು ಎಲ್ಲಿ ಹೋಗೋ ಪ್ರೋಗ್ರಾಮ್ ಇಲ್ಲ. ನಾ ಯಾಕೆ ಹೇಳಿಕ್ಕೆ ಬಂದೆ ಅಂದರೆ, ಕೆಲವು ಊಟದ ಪ್ರೋಗ್ರಾಮೇ ಇಟ್ಕೊಂಡಿಲ್ಲ ಮನೇಲಿ, ದಿನ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಊಟ ಮಾಡ್ತಿರ್ತಾರೆ. ಯಾರು ಜೀವನದಲ್ಲಿ ಪರಾನ್ನವನ್ನು ಬಿಡೋಲ್ಲ ಅವನಿಗೆ ಪರಮಾತ್ಮನ ಅನುಗ್ರಹ ಆಗೋಲ್ಲ. ಆದಷ್ಟು 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 ಮತ್ತೊಬ್ಬರ ಮನೆಯ ಅನ್ನವನ್ನು ತಿನ್ನಬಾರ್ದಂತೆ. ಆದರೆ ಉತ್ತಮರ ಮನೆಯ ಅನ್ನವನ್ನು ಕೇಳಿ ತಿನ್ನಬೇಕಂತೆ. ನಿನ್ನ ಮನೆ ಅಂಗಳದಿ ಹಿಡಿ ಅನ್ನ ಹಾಕು, ಯಾಚೇಹಂ ಶ್ರೋತ್ರಿಯಸ್ಯಾನ್ನಂ ತದಭಾವೇ ಜಲಂ ಪಿಬೇತ್. ಆದರೆ ಸಿಕ್ಕವ್ರ ಮನೆಗೆ ಹೋಗಿ ಊಟ ಮಾಡೋದಿದೆಯಲ್ಲ, ಅದು ಎಂದೂ ಕೂಡ ಒಳ್ಳೆಯದಲ್ಲ. ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಮಾಡುವಂಥ ಭಗವಂತನ ಆರಾಧನೆಯ ಮೇಲೆ ತಿಂದ ಅನ್ನದ ಸೂಕ್ಷ್ಮ ಭಾಗ ಪರಿಣಾಮ ಬೀರುತ್ತಾ. ಆದ ಕಾರಣ ಶುದ್ಧಿ ಇಲ್ಲದ ಆ ಅನ್ನವನ್ನು ಎಂದೂ ಕೂಡ ಸ್ವೀಕಾರ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟೇ ಅಲ್ಲ, ಈ ಆಹಾರಕ್ಕಾಗಿ ಯಾರು ಹಾತೊರಿತಿರ್ತಾರೆ ಅವರು ಜೀವನದಲ್ಲಿ ಉದ್ಧಾರ ಆಗಲ್ಲ. ಬೆಳಗಾಗಿ ಎದ್ದ ತಕ್ಷಣ ತಿನ್ನೋದೇ ಯಾರಿಗೆ ಪ್ರೋಗ್ರಾಮ್ ಇದೆ ಅವ್ರಿಗೆ ದೇವರ ಅನುಗ್ರಹ ಆಗಲ್ಲ. ಅನ್ನ ಪಾನ ಎಲ್ಲ ಬಿಡಬೇಕಂತ, ದೇವರಿಗಾಗಿ ಎಲ್ಲವನ್ನೂ ಬಿಡಲಿಕ್ಕೆ ಸಿದ್ಧ ಆಗಬೇಕು. ಬಿಡೋದು ಅಂದರೆ ಪೂರ ಅಲ್ಲ. ನಿಮಗೆ ಈ ಸುಂದರಕಾಂಡ ರಾಮಾಯಣದಲ್ಲಿ ಹನುಮಂತ ದೇವರ ಒಂದು ನಡೆ ಇದನ್ನು ನಮಗೆ ತಿಳಿಸ್ಕೊಡುತ್ತೆ. ಹನುಮಂತ ದೇವರು ಅಲ್ಲಿಂದ ಹಾರ್ಕೋತಾ ಬಂದರು. ಬರುವಾಗ ಮೊದಲು ಸಿಕ್ಕಿದ್ದು ಮೈನಾಕ. ಅದಂತೂ ನನ್ನ ಮೇಲೆ ಕೂತ್ಕೋ, ಚೂರು ಹಣ್ಣು ತಿನ್ನು, ಏನೋ ವಿಶ್ರಾಂತಿ ತೊಗೊಂಡು ಹೋಗು ಅಂತ. ಅದು ರಾಮದೇವರು ಕೆಲಸ ಹೊರಟಿದ್ದೀನಿ, ನಾನು ತೊಗೊಳ್ಳಲ್ಲ ಅಂತ ಹನುಮಂತ ದೇವರಂದರು. ಇದು ರಾಮದೇವರ ಕೆಲಸ ಅಂದರೆ ಪರಿ ಕೆಲಸವು ನಿನ್ನ ಮಹಾಪೂಜೆ. ಇದು ರಾಮದೇವರು ಪೂಜೆ ಮಾಡ್ತಿರೋದು. ಈ ಪೂಜೆಗೆ ಹೊರಟವರು, ಪೂಜೆ ಕೂತವರು ಮಧ್ಯ ತಿನ್ನೋ ಪ್ರೋಗ್ರಾಮ್ ಇದೆಯಾ? ಇಲ್ಲ. ಅವ್ರು ಹೋಗಿ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆಗೆ ಹೋಗಿ ಆಗಮ ಅರ್ಥಂತೂ ದೇವಾನಂ ಚೂರು ಕಾಫಿ ಬಿಸಿ ಮಾಡಿಕೊಡು, ಗಮನ ಅರ್ಥಂತೂ ರಕ್ಷಸ ಮುಂದೆ ಯಾರು ಅಂತಾರ? ದೇವ್ರ ಪೂಜೆ ಮಾಡುವಾಗ ನಿರ್ಮಾಲ್ಯ ಮಾಡೋದು, 1-2 ಹಣ್ಣು ಬಾಯಿಗೆ ಹಾಕ್ಕೊಳ್ಳೋದು, ಆಮೇಲೆ ಒಂದು ದೊಡ್ಡ ಕಾಫಿ ಕುಡಿಯೋದು, ಆಮೇಲಿದ್ದ ದೇವ್ರು ಈ ಪ್ರೋಗ್ರಾಮ್ ಇದೆಯಾ? ಇದು ಮಾಡಬಾರ್ದು ಅಂತ ತೋರಿಸ್ಲಿಕ್ಕೆ ಪ್ರಾಣದೇವರು ಹೇಳಿದ್ದದು. ಅವ್ರದ್ದು ಆ ನಡೆ ಒಳಗೆ ನಮಗೆ ಪಾಠ ಇದೆ. ಅಷ್ಟೇ ಅಲ್ಲ, ಅದು ಮುಂದೆ ನೋಡಿ, ಹಾಗೆಲ್ಲ ಮುಗಿಸ್ಕೊಂಡು ಸೀತಾದೇವಿನ ನೋಡಿ ಆಯಿತು, ಉಂಗುರ ಕೊಟ್ಟಾಯಿತು. ಕಡೆಗೆ ಹನುಮಂತ ದೇವರಂತಾರೆ, ಅಮ್ಮ ನಿನ್ನ ದರ್ಶನ ಮಾಡುವ ತನಕ, ನಿನಗೆ ರಾಮನ ಉಂಗುರವನ್ನು ಕೊಡುವ ತನಕ ಏನನ್ನೂ ಸ್ವೀಕಾರ ಮಾಡೋಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ನಿನ್ನ ನೋಡಿ ಆಯಿತು, ಈಗ ತೊಗೊಳ್ತೀನಿ. ಇದರರ್ಥ ಪೂಜೆ ಗೀಜೆ ಎಲ್ಲ ಮುಗಿದ ಮೇಲೆ ತೊಗೊಳ್ಳೋದೇ ಇರಬೇಡಿ, ತೊಗೊಳ್ತಾ ಇರಿ. ಹನುಮಂತ ದೇವರು ತೋರಿಸ್ತಾರೆ, ಪೂಜೆಗೆ ಮುಂಚೆ ತೊಗೋಬೇಡಿ. ನೋಡಿ, ದೇವರ ಲಕ್ಷ್ಮೀನ ನೋಡೋದು ಅಂದರೆ ಶ್ರುತಿ ತತಿಗಳಿಗೆ ಅಭಿಮಾನಿ. ವೇದ ಪಾರಾಯಣ ಮಾಡೋವರೆಗೂ ತೊಗೋಬೇಡಿ. ಈ ರಾಮದೇವ್ರ ಕೆಲಸ ಅದು ಪೂಜಾ ಪಾರಾಯಣ ಆದಮೇಲೆ ತೊಗೊಳ್ಳೋದೇ ಇರಬೇಡಿ. ಕೆಲವರು ಸುಮ್ಮನೆ ಉಪವಾಸ, ಅದು ಸೋಮವಾರ 30, ಗುರುವಾರ 30, ಮಂಗಳವಾರ 30, ಏಕಾದಶಿ ದೋಸೆ 20. ಇಂದಿರಾರಮಣ ಗೋವಿಂದ ಗೋವಿಂದ. ಏನು ಸುಮ್ಮನೆ 90 ಮಾಡಬಾರ್ದು. ಯಾವ ಚೆನ್ನಾಗಿ ನೀವು ದೇವರದ ಕಾರ್ಯ ಮುಗಿತು ಸಖತ್ ಚೆನ್ನಾಗಿ ತೊಗೋಬೇಕಂತ. ಯಾಕಂದರೆ ಚೆನ್ನಾಗಿ ತೊಗೊಳ್ಲಿಕ್ಕೂ ರೆಡಿ ಆಗಬೇಕು, ಚೆನ್ನಾಗಿ ಉಪವಾಸಕ್ಕೂ. ನಮ್ದು ಎರಡಕ್ಕೂ ಯೂಸ್ಲೆಸ್. ಉಪವಾಸ ಮಾಡೋಕ್ಕೂ ಅಳ್ತೀವಿ, ಹೋಲಿ ಚೆನ್ನಾಗಿ ತಿನ್ನಿ ಅದಕ್ಕೂ ಅಳ್ತೀವಿ, ಅದಕ್ಕೂ ಇಲ್ಲ ಇದಕ್ಕೂ ಇಲ್ಲ. ಆದರೆ ಈ ಹೆಬ್ಬಾವಿದೆಯಲ್ಲ, ಅದು ಜೀವನದಲ್ಲಿ ಊಟದ ಪ್ರೋಗ್ರಾಮ್ ಅನ್ನೋ ಇದೇ ಇಲ್ಲ. ಎಷ್ಟು ಒಳ್ಳೇದು ಗೊತ್ತಾ, ನಿಜವಾಗಿಯೂ ಮನೆ ಒಳಗೆ ಊಟದ್ದೊಂದು ಪ್ರೋಗ್ರಾಮ್ ಇಲ್ಲ ಇಟ್ಕೊಂಬಿಡಿ. ಸಾಮಾನು ತರಬೇಕಾದಿಲ್ಲ, ಪಾತ್ರೆ ತೊಳೆಯುವ, ಅಡುಗೆ ಮನೆ ಕಡೆ ಏಕಾದಶಿ ಕೆಲವ್ರಿಗೆ ಆನಂದ ಅಲ್ವಾ? ಎಷ್ಟು ಆನಂದವಾಗಿರುತ್ತೆ. ಅದು ಒಂದು ದಿವಸ ಮಾಡ್ಬೋದು ರೀ, ಬೇರೆ ಇಲ್ಲ. ಅದಕ್ಕೆ ಏಕಾದಶಿ ಬಿಟ್ಟು ಪ್ರಾಯಶ್ಚಿತ್ತಾರ್ಥಂ ದ್ವಾದಶಿ 2 ಗಂಟೆಗೆ ಶುರು ಮಾಡಿಬಿಟ್ಟಿರ್ತೀವಿ ಅಲ್ವಾ? ಅದು ಏಕಾದಶಿದು ಸೇರಿಸಿ ಅಡುಗೆ ಮನೆ ಏನು ಲಗ್ಗೆ, ಒಬ್ಬರಾದ್ಮೇಲೆ ಒಬ್ಬರು ಲಗ್ಗೆ ಇಟ್ಟು ಎಲ್ಲ ವ್ಯವಸ್ಥೆಗಳಾಗ್ಬಿಡುತ್ತೆ. ಆದರೆ ಹೆಬ್ಬಾವಿನ ನೋಡಿ ಕಲಿಬೇಕು. ಹೆಬ್ಬಾವಂದರೆ ಅದು ಹೆಬ್ಬಾವು ಕಾಡಿನಲ್ಲಿ ಈ ದೊಡ್ಡ ದೊಡ್ಡ ಮರಗಳು, ಅದರ ಬೇರು ಪಕ್ಕ ತಾನು ಬೇರಿನಂತೆ ಮಲಗಿಬಿಡುತ್ತದೆ. ಸುಮ್ಮನೆ ಆಲಸ್ಯ ಪ್ರಾಣಿ ಅದು, ಎಲ್ಲಿ ಎದ್ದು ಹೋಗಲ್ಲ, ಒಂದೇ ಕಡೆ ಬಿದ್ದಿರುತ್ತೆ. ಅಲ್ಲ, ಊಟಕ್ಕೆ ಏನು ಮಾಡುತ್ತೆ ಅದು ನೋಡಿ, ಗ್ರಾಸಂ ವಿಸೃಷ್ಟಂ ದಿಷ್ಟೇನ.
ಆ ಭಗವಂತನಿಂದ ಏನು ಯಾವ ಕಾಲಕ್ಕೆ ಸಿಗತ್ತೋ ಗ್ರಾಸಂ. ಗ್ರಾಸಂ ಅಂದರೆ ಅದು ತಾನು ಹಿಡಿಸೋಷ್ಟು, ಭಾಳ ಹಿಡಿಸೋಷ್ಟು. ಕಥೆ ಏನು ಗೊತ್ತಾ, ನಾವು ಊಟ ಮಾಡ್ತೀವಿ, ಹಿಡಿಸೋಷ್ಟಲ್ಲ, ಆಮೇಲೆ ಕ್ಯಾರಿಯರ್ಗೆ ಹಾಕ್ಕೊಂಡು ಆಮೇಲೆ ಇಟ್ಕೊಂಡು ಸಾಯಂಕಾಲಕ್ಕೆ ಇಟ್ಕೊಂಡೆಲ್ಲ ತಿನ್ನೋದು ನಮ್ಮ ಪ್ರೋಗ್ರಾಮ್. ಈ ಹಸು, ಮೇಕೆ, ಕುರಿ ಇವೆಲ್ಲ ಇದೆಯಲ್ಲ, ಅವು ಕೈಗೆ ಇಲ್ಲೇ ಇಲ್ಲ, ಸೀದಾ ಬಾಯಿ ಹಾಕತ್ತೆ, ಬಾಯಿಗೆ ಎಷ್ಟು ಬರುತ್ತೋ ಅಷ್ಟು ತಿನ್ನತ್ತೆ. ನಾವು ಹಂಗಲ್ಲ, ಬಾಯಲ್ಲಿ ಇಟ್ಕೊಂಡಿರ್ತೀವಿ, ಕೈಯಲ್ಲೊಂದು ತುತ್ತು, ಎದುರುಗಡೆ ಬಂದು ಸ್ವೀಟ್ನ ಇಲ್ಲಿ ತೋರಿಸ್ತಾ ಇರ್ತೀವಿ. ಅಂದರೆ ಎಲ್ಲ ಅವಯವಗಳಿಂದಲೂ ಅಲ್ವಾ, ಕಣ್ಣಲ್ಲಿ ಹಿಂಗೆ ಕರಿತಿರ್ತೀವಿ, ಕೈಯಲ್ಲಿ ಇಲ್ಲಿ ತೋರಿಸ್ತೀವಿ, ಇಲ್ಲಿ ಹಾಕು ಅಂತ, ಕೈಯಲ್ಲಿ ಒಂದು ತುತ್ತಿರುತ್ತೆ. ಇಷ್ಟೆಲ್ಲ ಪ್ರೋಗ್ರಾಮ್ ಯಾರ್ದು? ಮನುಷ್ಯಂದು. ಯಾವುದೇ ಪ್ರಾಣಿಗಳಲ್ಲೂ ಈ ಪ್ರೋಗ್ರಾಮ್ ಇಲ್ಲ. ಅವು ಸೀದಾ ಬಾಯಿ ಹಾಕ್ಕೊಳತ್ತೆ. ಎಷ್ಟು ಗ್ರಸ ಅಂದರೆ ಒಳಗೆ ತುಂಬ್ಕೊಳ್ಳೋಕ್ಕೆ ಅಷ್ಟೋ ಅಷ್ಟೇ. ಇದು 15 ದಿನ 20 ದಿನ ಆದರೂ ಹೆಬ್ಬಾವು ಊಟಕ್ಕೆ ಹೋಗಬೇಕು, ಹಸಿವಾಯಿತು, ಈ ಪ್ರೋಗ್ರಾಮೇ ಇಲ್ಲ, ಒಂದೇ ಕಡೆ ಮಲಗಿರುತ್ತಂತೆ. ಯಾವ ಕಾಲಕ್ಕೆ ದೇವರು ಏನು ಸಿಗುತ್ತೋ, ತನ್ನ ಹತ್ರ ಏನು ಬರುತ್ತೋ ಅದನ್ನು ಬಾಯಿಗೆ ಹಾಕ್ಕೊಂಡು ಅದು ಹೇಳ್ತಾರೆ ನೋಡಿ, ಅದು ಗ್ರಾಸಂ ಎದೃಚ್ಛೈವಾಪತಿ ಮಹಾಂತಂ ಸ್ತೋಕಮೇವಚ. ಅದು ದೊಡ್ಡ ಐಟಮ್ ಇರಬಹುದು, ಸ್ವಲ್ಪ ಸಣ್ಣದಿರಬಹುದು, ಅಷ್ಟನ್ನೇ ನುಂಗಿ ದೇವರ ಇಚ್ಛೆಯಿಂದ ಏನು ತನಗೆ ಸಿಗುತ್ತೋ ಅಷ್ಟನ್ನು ಮಾತ್ರ ನುಂಗತ್ತೆ. ಅದು ಸಣ್ಣದಿದ್ದರೂ ಸರಿ, ದೊಡ್ಡದಿದ್ದರೂ ಸರಿ, ಯಾವ ಪ್ರಯತ್ನವನ್ನು ಮಾಡಲ್ಲ. ಅಷ್ಟೇ ಅಲ್ಲ, ಶಹಿತಾನಿ ಭೂರಿಣಿ ನಿರಾಹಾರೋನುಪಕ್ರಮ ಯದಿನೋಪನೆ ಗ್ರಾಸೋ ಮಹಾಹಿರಿವದಿಷ್ಟಬುಕು. ಏನೋ ಇವತ್ತೇನೂ ಸಿಗಲಿಲ್ಲ, ಹಾಗೆ ಇರುತ್ತಂತೆ. ಬಹಳ ದಿನಗಳ ಕಾಲ ಏನು ತಿಂದೇ ಇರುತ್ತಂತೆ. ಅದರಂತೆ ಮುನಿಯಾದವ, ಮುನಿ ಅಂದರೆ ಮನನ, ದೇವರನ್ನು ಸದಾ ಮನನ ಮಾಡುವವ. ದೇವರ ಮನನನ ಮಧ್ಯ ಅಡುಗೆ ಊಟ ನೆನಪು ಬರಬಾರ್ದು. ನಮಗೆ ಬರೋದೇ ಅದು. ಕಣ್ಮುಚ್ಕೊಂಡು ಗಾಯತ್ರಿ ಕೂತ ಒಗ್ಗರಣೆ ಸಿಗುತ್ತೆ, ಇಲ್ಲ ಹಾಲು ಉಕ್ಕತ್ತೆ, ಹೋಯ್ತು ನಿಮ್ಮದೆಲ್ಲ ಇಂದಿರಾ ಹನುಮನ ಗೋವಿಂದ ಹೋಗೇ ಬಿಡುತ್ತೆ. ಅದು ಬರಬಾರ್ದು. ಆ ಚಿಂತೆ ಬಂದರೆ ದಾಸರಂತಾರೆ ನೋಡಿ, ಏಕಾದಶಿಯ ಮಾಡುವಾಗ ದ್ವಾದಶಿಯ ಚಿಂತೆ, ಗಂಗೆ ಮುಳುಗುವಾಗ ತಂಬಿಗೆ ಚಿಂತೆ. ನೀವು ಮುಳುಗಿ ಏನು ಪ್ರಯೋಜನ? ತಂಬಿಗೆದೇ ಯೋಚನೆ. ಮುಳುಗ್ದಾಗಲೂ ತಂಬಿಗೆ, ಎದ್ದಾಗಲೂ ತಂಬಿಗೆ, ಏನು ಪ್ರಯೋಜನ ಆಗೋದೇ ಇಲ್ಲ. ಇದಕ್ಕೆ ಯೋಚನೆಯೇ ಇಲ್ಲ. ಬಂತ ತಿನ್ನತ್ತೆ, ಇಲ್ಲ ಬರಲಿಲ್ಲ ಏನು ತೊಂದರೆ ಇಲ್ಲ, ನಿರಾಹಾರ ಹಾಗೆ ಮಲಗೇ ಇರುತ್ತಂತೆ. ಹಾಗೆ ಮನನಶೀಲನಾದವ, ಭಗವಂತನನ್ನು ಒಲಿಸ್ಕೊಳ್ಬೇಕು ಅಂತ ಯಾರು ಮನನ ಮಾಡ್ತಿರ್ತಾನೆ, ಸದಾ ದೇವರ ಧ್ಯಾನ ಮಾಡ್ತಾನೆ, ಅವನು ಯಾವ ಕಾಲಕ್ಕೆ ದೇವರು ಏನು ಕೊಡ್ತಾನೋ ಅಷ್ಟನ್ನೇ ತಿನ್ಕೊಂಡು ಸುಮ್ಮನಿರಬೇಕು. ಬಂದರೆ ಖುಷಿ ಇಲ್ಲ, ಬರೆದಿದ್ದರೆ ದುಃಖ ಇಲ್ಲ, ಬರೆದಿದ್ದರೆ ಪಡಿಬೇಕು ಅನ್ನೋ ಪ್ರಯತ್ನ ಇಲ್ಲ. ಎಂಥ ಆಶ್ಚರ್ಯ! ಇದು ನಮಗೆಲ್ಲ ಹೇಳಿದ್ದಲ್ಲ. ಯಾಕೆಂದರೆ ನಿಜವಾಗಿಯೂ ಅವಧೂತ ಹೇಳುವ ಎಲ್ಲ ಮಾತುಗಳು 100ಕ್ಕೆ 100 ನಮಗಲ್ಲ. ಯಾಕಂದ್ರೆ ಅವ್ನಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ನಮ್ಮಲ್ಲೆಲ್ಲ ಏನಂದರೆ ನೀವು ತಿಂತಿದ್ರೆ ಬೇಡ, ಹಾಳಾಗೋಗಿ, ನಮಗಂತೂ ತಂದು ಹಾಕಿ ಅಂದರೆ ಏನು ಮಾಡ್ತೀರಿ ಅಲ್ವಾ? ಅದು ಕರ್ತವ್ಯ. ಯಾಕೆಂದರೆ ಮನು ಹೇಳ್ತಾನೆ, 100 ಕೆಟ್ಟ ಕೆಲಸವನ್ನು ಮಾಡಿ ಆದರೂ ಹೆಂಡತಿ ಮಕ್ಕಳು ತಂದೆ ತಾಯಿಗಳನ್ನೆಲ್ಲ ನೋಡ್ಕೊಳ್ಬೇಕಾದ್ದು ಯಜಮಾನನ ಕರ್ತವ್ಯ ಅಂತ. ಅದರಿಂದ ನೀವು ಅವನ ಎಲ್ಲ ಮಾತುಗಳು ನಮಗೆ ಅದು ಪರಿಪೂರ್ಣವಾಗಿ 100ಕ್ಕೆ 100 ನಮಗೆ ಅಲ್ಲ, ಆದರೆ ಅದರೊಳಗಿನ ಸಾರ ಮಾತ್ರ ನಮಗೆ. ನಾವು ಏನು ಬರುತ್ತೋ ಎಷ್ಟು ಸಿಗುತ್ತೋ ಅಷ್ಟು ತಿಂದೇ ಇದ್ದರೂ ಕೂಡ ಬಂದದ್ರೊಳಗೆ ಕ್ವಾಲಿಟಿ ಹೇಳೋದು ಬಿಟ್ಬಿಡ್ಬೇಕಂತ. ಏನಾದ ಏನೇ ತಟ್ಟೆಗೆ ಬೀಳೋದು ಸುಮ್ಮನೆ ತಿಂತಾರೆ, ಸ್ವಲ್ಪ ಕಮ್ಮಿ ಆಯಿತಾ ಅಷ್ಟೇ ಅಡ್ಜಸ್ಟ್, ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು ಸ್ವಲ್ಪ ಅಡ್ಜಸ್ಟ್ ಮಾಡಿ, ಸುಮ್ಮನೆ ಏನಿರುತ್ತೆ ಹಾಗೆ ಹೊಟ್ಟೋಗ್ಬೇಕಂತ. ನೀವು ಹಾಗೆ ಹೋಗ್ಬಿಟ್ರೆ ಜಗಳನೇ ಇರಲ್ಲ, ಪ್ರಾಬ್ಲಮ್ಮೇ ಇರಲ್ಲ. ನೀವು ಏನಾದ್ರು ಹೇಳಿ ಏನು ಮಾಡಿದ್ರು ಏನೋ ಒಂದು ಹೇಳ್ತೀರಿ, ಅಂತ ಶುರು ಮಾಡ್ತಾರೆ. ಅಲ್ಲ ನಮ್ಮಲ್ಲೆಲ್ಲ ಹಂಗಿಲ್ಲ, ಕೆಲವು ಬೇರೆ ಎಲ್ಲ ಹೊರಗಡೆ ಇಲ್ಲ, ಅಲ್ಲ ಇಲ್ಲಿ ಯಾರಿಲ್ಲ, ಇಲ್ಲೆಲ್ಲ ಎಲ್ಲ ಯಾರಿಲ್ಲ, ಎಲ್ಲ ಹೊರಗಡೆ ಮಾತ್ರ ಅಂತ. ಹೀಗೆ ಅಂದರೆ ಯಾವಾಗಲೂ ಊಟಕ್ಕೆ ಕೂತಾಗ ರುಚಿ ಹೇಳೋದು ಅವೆಲ್ಲ ಇಟ್ಕೊಳ್ಬಾರ್ದು. ಒಂದು ನೀವು ನೋಡಿ ಅಬ್ಸರ್ವ್ ಮಾಡಿ, ನಿಮ್ಮ ಎಲ್ಲರ ಮನೆ ಅನುಭವಕ್ಕೆ ಬರುವಂಥದ್ದು. ನಿಮಗೆ ಎಲ್ಲ ಐಟಮ್ ಕೊಟ್ಟರೂ ಕೂಡ ಮಾಡಿದ ಪದಾರ್ಥದಲ್ಲಿ ರುಚಿ ಬರಬೇಕಾದ್ರೆ ದೇವರ ದಯ ಇರಬೇಕು. ನಮ್ಮ ಅಡುಗೆಯವ್ರು ಯಾವಾಗಲೂ ಹೇಳ್ತಾರೆ, ಅಡುಗೆ ಸ್ವಲ್ಪ ನಾಳೆ ಚೆನ್ನಾಗಿ ಆಗ್ಬೇಕಪ್ಪ, ಆಚಾರ ಎಲ್ಲ ಬರ್ತಾ ನಮ್ಮದೇನಿಲ್ಲ ಆಚಾರ, ನಾನು ಮಾಡೋದು ಹಾಗೆ ಮಾಡ್ತೀನಿ, ತಿನ್ನೋರು ಹಣೆ ಬರ ಅಟ್ಟಿಗಿದ್ರೆ ಚೆನ್ನಾಗುತ್ತೆ. ತಿನ್ನೋಣ ಹಣೆ ಬರೋದು ಅಲ್ವಾ? ಅವರು ಜನ್ಮಾಂತರದಲ್ಲಿ ಒಳ್ಳೆ ರಸವತ್ತಾದ ಊಟವನ್ನು ಹಾಕಿದರೆ ಭಗವಂತ ಅವ್ರಿಗೂ ರಸವತ್ತಾದ ಕೊಡ್ತಾರೆ. ಇಲ್ಲದೇ ಇಲ್ಲ. ಅಡುಗೆಯವರು ಏನು ಮಾಡ್ತಾರೆ, ಅಡುಗೆಯವರು ಹಾಕುವ ಎಲ್ಲ ಐಟಮ್ ಹಾಕಿದ್ರು ರುಚಿ ಬರದೇ ಇದ್ರೆ ಅದಕ್ಕೆ ಅವ್ರು ಏನು ಮಾಡ್ತಾರೆ? ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರುಚಿ ಇತ್ತೋ ಇಲ್ವೋ ಇದನ್ನು
ನಾವು ಪಂಚಮ ಸ್ಕಂದದಲ್ಲಿ ಜಡ ಭರತರ ಕಥೆಯಲ್ಲಿ ನೋಡ್ಬೋದು. ಅವರಿಗೆ ಸೀಕ್ಲು ಹಾಕಿದ್ರು ತಿಂತಿದ್ರು, ಏನು ಕೆಟ್ಟೋಗಿದ್ರು ತಿಂತಿದ್ರು, ಹಾಕದೇ ಇದ್ದರೆ ಸುಮ್ಮನೆ ಇರ್ತಿದ್ರು. ತುಂಬ ಹಾಕ್ಬಿಟ್ರು ಏನಿಷ್ಟು ಬಗ್ಗಿಸ್ತಾ ಇದೆಯಾ ಅಂತಿರಲಿಲ್ಲ. ಯಾಕೆ ಇಷ್ಟೇ ಹಾಕಿದೆ? ಇಲ್ಲ, ಮಹಾಂತಂ ಸ್ತೋಕಮೇವಚ. ತುಂಬ ಬಂದರೂ ಹೆಬ್ಬ ನುಂಗಿ ತುಂಬ ತಾನು ಕೂತ್ಬಿಡತ್ತೆ. ಇಷ್ಟೇ ಇಟ್ಟು ಬಂದರೂ ಅಷ್ಟೇ ತಿಂದ್ಬಿಡತ್ತೆ. ಇಷ್ಟಿತ್ತ ಅಷ್ಟಕ್ಕೆ ಎಂಜಾಯ್ ಮಾಡಿ, ಜಾಸ್ತಿ ಇತ್ತ ಅಷ್ಟು ತಿನ್ನಿ, ಇಲ್ವಾ ಸುಮ್ಮನಿರಿ. ಇದಿರಬೇಕು. ಕಷ್ಟ, ಇದೆಲ್ಲ ಭಾಳ ಕಷ್ಟ. ಆದರೆ ನಾವು ಏನು ಮಾಡ್ಬೋದು ಅಂದರೆ, ಏನು ಹಾಕ್ತಾರೋ ತಟ್ಟೆಲ್ಲಿ ಒಂದು ಸತಿ ಬಿತ್ತಾ ದೇವ್ರ ನೈವೇದ್ಯ ಆಗಿಬಿಟ್ಟಿದೆಯಾ ಮಾತಾಡಬಾರ್ದು. ಅದ್ರಲ್ಲಿ ಇನ್ನೊಂದು ಸೂಕ್ಷ್ಮ ಅಂದರೆ, ನೀವು ಊಟ ಮಾಡ್ತಾ ಇರ್ತೀರಿ, ಅವರು ಅಡುಗೆ ಮನೇಲಿ ಮಾಡಿ ದೇವ್ರಿಗಿಟ್ಟು ಕೃಷ್ಣಾರ್ಪಣ ಅಂದಿರ್ತಾರೆ. ನೀವು ಊಟ ಮಾಡುವಾಗ ಅದರಲ್ಲಿ ಏನಾದರೂ ಉಪ್ಪು ಕಡಿಮೆ, ಉಪ್ಪು ಚೆನ್ನಾಗಿಲ್ಲ, ಉಪ್ಪು ಹಾಕಿಲ್ಲ, ಹಾಗೆ ಹೀಗೆ ಅಂದ್ರಿ, ಆ ಉಪ್ಪಿಗೆ ಅಭಿಮಾನಿಯಾದ ನಿರಋತಿಗೆ ಆಬ್ಸೆಂಟ್ ಹೇಳಿದಾಗ, ನಿರಋತಿ ಅಲ್ಲಿರ್ತಾನೆ, ಉಪ್ಪಿನ ಅಭಿಮಾನಿ ದೇವತೆ, ಅವನು ಬಂದಿರ್ತಾನೆ, ದೇವರಿಗೆ ಕೈ ಮುಗಿದಿರ್ತಾನೆ. ನೀವು ಅವನಿದ್ರೂ ಇಲ್ಲ ಅಂತಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಅಂತ ದೇವರ ಪ್ರಸಾದದಲ್ಲಿ ಕಂಪ್ಲೇಂಟ್ ಹೇಳಿದ್ರೆ, ಅವನೇನಾದರೂ ಒಳಗೆ ಆ್ಯಕ್ಷನ್ ತೊಗೊಂಡ್ರೆ 2 ಬಂದಾಗ್ಬಿಡುತ್ತೆ, ಮಲಮೂತ್ರಗಳು ಅದಕ್ಕೆ ಅಭಿಮಾನಿ ದೇವತೆ ನಿರಋತಿ. ಆದ್ದರಿಂದ ನಾವು ಯಾವುದು ರುಚಿ ಗಿಚಿ ಯಾವುದ್ರ ಬಗ್ಗೆನೂ ಮತ್ತೆ ಆಡಬಾರ್ದು. ಅದೆಲ್ಲ ಒಂದು ಏಜು. ಬರ್ತಾ 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 ನಾವು ಜೀವನದಲ್ಲಿ ಸಾಧನೆ ಹೇಗೆ ಮಾಡಬೇಕಂದ್ರೆ ಹೀಗೆ ಹಾಗೆ ಮಾಡ್ತಾ, ಈ ನಾಲ್ಗೆಗೆ ಯಾವತ್ತೂ ಕೂಡ ನಾವು ಅದಕ್ಕೆ ಅಧಿಕಾರವನ್ನು ಕೊಡಬಾರ್ದು, ಬಾಯಿಗೆ ಹಾಕ್ಕೋತಾ ಇರಬೇಕು. ಈ ಹಾವಿನಿಂದ ನಾನು ಕಲಿತದ್ದು, ಯಾವ ಕಾಲಕ್ಕೆ ದೇವರು ಎಷ್ಟು ಕೊಡ್ತಾನೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು, ಸುಖ ಬೇಕು ಅಂತ ಜೀವನದ ಉದ್ದಕ್ಕೆ ಪ್ರಯತ್ನ ಮಾಡಬಾರ್ದು. ನಾವು ಎಷ್ಟೋ ಬಾರಿ ಚೆನ್ನಾಗಿರಬೇಕು ಅಂತ ಭಾಳ ಇಂಟ್ರೆಸ್ಟಿಂದ ಮಾಡ್ತೀವಿ, ಅದು ಹಾಳದ ಗಬ್ಬೆದ್ದು ಹೋಗ್ಬಿಡುತ್ತೆ. ಹಾಳಾಗೋಲಿ ಇಂದು ಮಾಡುತ್ತೀವಿ, ಏನು ಟೇಸ್ಟು ಏನೋ ಗೊಡ್ಸಾರು ಮಾಡಿ ಹಾಕಿ ಹೊಟ್ಲಾಸ್ ಗೊತ್ತು. ಇವತ್ತು ಬಾಳಿ ಬಿಸಿಬೇಳೆ ಬಾತ್ ಮಾಡ್ತೀನಿ, ಇಂದು ಮಾಡಿರ್ತಾರೆ, ಕೆಳಗೊಂಥರ ಮೇಲೊಂಥರ ತ್ರಿವಿಧ ಜೀವರಾಶಿಗಳಿಗೆ ಯೋಗ್ಯವಾದ ಅಡುಗೆ, ಅದು ಸಾತ್ವಿಕರಿಗೊಂಥರ, ರಾಜಸರಿಗೆ ಈ ಥರ ಕುಕ್ಕರ್ ಬಿಡ್ದೆ. ಅವ್ರೇನು ನಮ್ಮ ಮೇಲೆ ಕಂಡ್ರಾಗಲ್ಲ ಅಲ್ಲ, ಏನಲ್ಲ, ತುಂಬ ಇಂಟ್ರೆಸ್ಟಿಂದ ಪ್ರೀತಿಯಿಂದ ದೇವರ ನೈವೇದ್ಯ ಎಲ್ಲ ಮಾಡಿರ್ತಾರೆ. ನಮ್ಮನೆ ಬರ ಕೆಟ್ಟಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೆಬ್ಬಾವಿನಿಂದ ನಾನು ಕಲಿತ ಪಾಠ, ಸುಖ ಬೇಕು ಅಂತ ದೇವರಲ್ಲಿ ಕೇಳಬಾರ್ದು. ಕೇಳದಿದ್ದರೂ ದುಃಖ ಹೇಗೆ ಬರುತ್ತೋ ಹಾಗೆ ದೇವರು ಸುಖವಾಗಲಿ ಬಲು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಯಾವ ಕಾಲಕ್ಕೆ ಏನು ಕೊಡ್ತಾನೋ ಅದರಿಂದಲೇ ಸ್ವೀಕಾರ ಮಾಡಿ ಸಂತೋಷವನ್ನು ಪಡಬೇಕು. ಈ ಗುಣವನ್ನು ನಾನು ಹಾವಿನಿಂದ ಕಲಿತೆ, ಹೆಬ್ಬಾವಿನಿಂದ ಕಲಿತೆ ಅಂತ. ಅಂದರೆ ಹೆಬ್ಬಾವಿ ಬೇರೆ ಗುರುಗಳು, ಅದು ಬಿಟ್ಟು ಇನ್ನೊಬ್ಬ ಗುರುಗಳಿದ್ದಾರೆ, ಮಾಲ್ ಹಾವು. ಹಾವಿನಿಂದ ಬೇರೆ ಪಾಠ ಇದೆ, ಹೆಬ್ಬಾವಿನಿಂದ ಒಂದು ಪಾಠ ಇದೆ. ಹೆಬ್ಬಾವು ಬೇರೆ ಹೆಡ್ ಮಾಸ್ಟರ್ ಇದ್ದಂಗೆ, ಇವರಿಂದ ಒಂದು ಪಾಠ, ಇನ್ನೊಬ್ಬರು ಹಾವಿಂದ ಬೇರೆ ಇದೆ, ಅದು ಮುಂದೆ ಬರುತ್ತೆ. ಹಾಗಾಗಿ ನನಗಿವ್ರು 9ನೇ ಗುರುಗಳು ಅಂತ ಹೇಳ್ತಾ, ಇವರಿಂದ ಮತ್ತಿನ್ನೇನಾರು ಕಲ್ತಾ ಇನ್ನೊಂದು ಪಾಠ ಇದೆ ಅಂತ, ಅದೇ ನಾಳೆ ಹೇಳ್ತೀನಿ ಅಂತ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮದ್ವೇಷಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.